ತೋಟಗಾರಿಕೆ ಮತ್ತು ಪಶು ಸಂಗೋಪನೆಯ ಬಗ್ಗೆ ರೈತರಿಗೆ ಮಾಹಿತಿ ನೀಡುವ ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರ. ಅರಿಶಿನ ಕೃಷಿಯಲ್ಲಿ ಒಂದು ಕಣ್ಣಿನ ಸಸಿಗಳ ಉತ್ಪಾದನೆ ಮತ್ತು ನಾಟಿ ವಿಧಾನದ ಬಗ್ಗೆ, ಜೊತೆಗೆ ಯಾವ ಸಂದರ್ಭದಲ್ಲಿ ಇವುಗಳನ್ನು ನಾಟಿ ಮಾಡಬೇಕು ಎನ್ನುವುದರ ಬಗ್ಗೆ ಕೃಷಿ ವಿಜ್ಞಾನಿಗಳು ಮಾಹಿತಿ ನೀಡಿದ್ದಾರೆ. ಇಲ್ಲಿದೆ ನೋಡಿ. ಅಡುಗೆಗೆ ಬಳಸುವುದರೊಂದಿಗೆ ಔಷಧೀಯ ಗುಣಗಳನ್ನು ಹೊಂದಿರುವ ಅರಿಶಿನವು ಸಾಕಷ್ಟು ಬೇಡಿಕೆ ಹೊಂದಿದೆ. ತಡವಾದ ಮುಂಗಾರಿನಲ್ಲಿ ಅರಿಶಿನದಲ್ಲಿ ಒಂದು ಕಣ್ಣಿನ ಸಸಿಗಳನ್ನು ಉತ್ಪಾದಿಸಿ ನಾಟಿ ಮಾಡುವ ವಿಧಾನದ ಬಗ್ಗೆ ತಜ್ಞರು ವಿವರಿಸಿದ್ದಾರೆ. ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ನಾವು ಬೆಳೆಯನ್ನ ಬೆಳಿಬೇಕು ಅಥವಾ ಬಿತ್ತನೆಯನ್ನ ಮಾಡಬೇಕು ಅಂತ ಹೇಳಿದ್ರೆ ನಾವು ಗೆಡ್ಡೆಗಳನ್ನ ಉಪಯೋಗಿಸಬೇಕು. ಸಾಂಪ್ರದಾಯಿಕವಾಗಿ ನಾವು ಇವಾಗೆಲ್ಲ ಹೇಗೆ ಬೆಳೀತಾ ಇರೋದು ಅಂತ ಹೇಳಿದ್ರೆ ತಾಯಿ ಗೆಡ್ಡೆಗಳನ್ನ ನಾವು ಉಪಯೋಗಿಸ್ತಾ ಇದೀವಿ, ಅಂದ್ರೆ ಗುಂಡು ಅಂತ ಹೇಳ್ತೀವಿ. ತಾಯಿ ಗೆಡ್ಡೆಗಳನ್ನು ಉಪಯೋಗಿಸೋದಾದ್ರೆ ನಮಗೆ ಒಂದು ಎಕರೆಗೆ ಸುಮಾರು 10 ರಿಂದ 12 ಕ್ವಿಂಟಾಲು ಒಂದು ಎಕರೆಗೆ ಬೇಕಾಗುತ್ತೆ. ಅದೇ ನಾವು ಬೆರಳುಗಳನ್ನ ಉಪಯೋಗಿಸಿದ್ರೆ 7 ಕ್ವಿಂಟಾಲ್ ಒಂದು ಎಕರೆಗೆ ಬೇಕಾಗುತ್ತೆ. ಆದ್ರೆ ಈ ಒಂದು ಕಣ್ಣಿನ ಸಸಿಗಳನ್ನು ನಾವು ಮಾಡಿಕೊಂಡು ನಾವು ತದನಂತರ ನಾಟಿ ಮಾಡೋದಾದ್ರೆ ನಮಗೆ 3 ಕ್ವಿಂಟಾಲ್ ಒಂದು ಎಕರೆಗೆ 3 ಕ್ವಿಂಟಾಲ್ ಬೆರಳುಗಳು ನಮಗೆ ಸಾಕಾಗುತ್ತೆ. ಇದರಲ್ಲಿ ಪ್ರಮುಖವಾಗಿ ಏನು ನಮಗೆ ಪ್ರಯೋಜನ ಅಥವಾ ಲಾಭ ಅಂತ ಹೇಳಿದ್ರೆ, ಸಸಿಗಳನ್ನಾದ್ರೆ ನೀವು ಜುಲೈ ತಿಂಗಳವರೆಗೂ ಕೂಡ ನಾವು ನಾಟಿಯನ್ನ ಮಾಡಬಹುದು. ಅಂದ್ರೆ ನಾವು ಇದರಲ್ಲಿ ಒಂದು ಕಣ್ಣಿನ ಸಸಿಗಳಿಗೆ ಸರಿ ಸುಮಾರು 40 ದಿವಸಗಳ ದಿವಸದ ವಯಸ್ಸಿನ ಸಸಿಗಳನ್ನ ನಾವು ಬಿತ್ತನೆಗೆ ಉಪಯೋಗಿಸ್ತಾ ಇದ್ವಿ. ಅದೇ ರೀತಿ ನಾವು ಮೇನಲ್ಲಿ ನಾವು ಬಿತ್ತನೆ ಮಾಡಿದ ಗೆಡ್ಡೆಗೆ 40 ದಿವಸ ಆದಾಗ ಯಾವ ರೀತಿ ಸಸಿಗಳ ಬೆಳವಣಿಗೆ ಇರುತ್ತೋ ಅದೇ ರೀತಿಯಾದ ಸಸಿಗಳ ಬೆಳವಣಿಗೆ ಸಸಿಗಳನ್ನ ನಾವು ಬಿತ್ತನೆಗೆ ಅಥವಾ ನಾಟಿಗೆ ನಾವು ಉಪಯೋಗಿಸ್ತಾ ಇದೀವಿ. ಹಾಗಾಗಿ ನಾವು ಸಸಿಗಳನ್ನ ನಾವು ಉಪಯೋಗಿಸೋದಾದ್ರೆ ಜುಲೈ ತಿಂಗಳವರೆಗೆ ನಾವು ಇದನ್ನ ಬಿತ್ತನೆಗೆ ಅಥವಾ ನಾಟಿಗೆ ಉಪಯೋಗಿಸ್ಕೋಬಹುದು. ಜುಲೈಯಲ್ಲಿ ನಾವು ನಾಟಿ ಮಾಡಿದ್ರು ಕೂಡ ನಮಗೆ ಜನವರಿ ಕೊನೆ ವಾರದಲ್ಲಿ ಅಥವಾ ಫೆಬ್ರವರಿ ಮೊದಲನೇ ವಾರದಲ್ಲಿ ನಮಗೆ ಈ ಬೆಳೆ ಕಟಾವಿಗೆ ಬರುತ್ತೆ. ತಡ ಮುಂಗಾರಿಗೆ ಪರ್ಯಾಯ ಪದ್ಧತಿಯಲ್ಲಿ ಅರಿಶಿನವನ್ನು ನಾಟಿ ಮಾಡಬಹುದಾಗಿದ್ದು ಇದರಿಂದ ರೋಗರಹಿತ ಬೆಳೆ ಬೆಳೆಯಬಹುದು ಎನ್ನುತ್ತಾರೆ ತಜ್ಞರು. ಸಂಪೂರ್ಣವಾಗಿ 100% ಒಂದು ರೋಗರಹಿತವಾದ ಸಸ್ಯಗಳನ್ನು ಅಥವಾ ಬೆಳೆಯನ್ನು ನಾವು ಬೆಳಿಬಹುದು. ಇಲ್ಲಾಗಲೇ ನೀವು ನೋಡ್ತಾ ಇರಬಹುದು, ಇಲ್ಲಿ ಬೆಳೆದಿರುವಂತಹ ಸಸ್ಯಗಳಿಗೆ ಯಾವುದೇ ರೀತಿಯಾದಂತಹ ರೋಗಗಳು ಇಲ್ಲ. ಅಂದ್ರೆ ನಾವು ಸಂಪೂರ್ಣವಾಗಿ ಶಿಫಾರಸು ಮಾಡಿದ ರೀತಿಯಲ್ಲಿ ಗೆಡ್ಡೆಗಳನ್ನ 1 ಲೀಟರ್ ನೀರಿಗೆ 2 ಗ್ರಾಮ್ ಬ್ಯಾವೆಸ್ಟಿನ್ ಅಥವಾ ಕಾರ್ಬನ್ ಡೈಸಿಯಂ ಬೆರೆಸಿರುವಂತದ್ದು ಮತ್ತೆ 1.5 ml ಒಂದು ಅತ್ಯಂತ ಕಡಿಮೆ ಬೆಲೆ ಕೀಟನಾಶಕವನ್ನು ಉಪಯೋಗಿಸಬೇಕು. ಹೆಚ್ಚು ದುಬಾರಿ ಆಗಿರುವಂತಹ ಕೀಟನಾಶಕ ಏನು ಬಳಸುವಂತ ಅವಶ್ಯಕತೆ ಇಲ್ಲ. ಯಾವುದು ನಮಗೆ ಕಡಿಮೆ ಖರ್ಚಿನಲ್ಲಿ ಆಗುತ್ತೋ ಅಂಥದ್ದೊಂದು ಕೀಟನಾಶಕವನ್ನು ತಂದ್ಬಿಟ್ಟು 1.5 ml ಕೀಟನಾಶಕ 2 ಗ್ರಾಮ್ ಒಂದು ಶಿಲೀಂಧ್ರನಾಶಕದ ಒಂದು ದ್ರಾವಣವನ್ನ ಮಾಡಿಕೊಂಡು ಆ ದ್ರಾವಣದಲ್ಲಿ ನಾವು ನಾನು ಆಗ್ಲೇ ಹೇಳಿದಾಗ 3 ಕ್ವಿಂಟಾಲ್ ಸಾಕು ನಮ್ಮ ಒಂದು ಎಕರೆಗೆ. ಸೊ ಆ ಇಡೀ ಗೆಡ್ಡೆಯನ್ನ, ರೋಗರಹಿತವಾದ ಗೆಡ್ಡೆಯನ್ನ ನಾವು ದ್ರಾವಣದಲ್ಲಿ ಸಂಪೂರ್ಣವಾಗಿ ನೆನೆಸಬೇಕು. ಕನಿಷ್ಠ 30 ನಿಮಿಷ ನೆನೆಸಬೇಕು. ಸುಮ್ಮನೆ ನಾವು ಎಷ್ಟೋ ಜನ ರೈತರು ಎಲ್ಲ ನಾವು ಶಿಫಾರಸು ಮಾಡೋ ರೀತಿನಲ್ಲಿ ಮಾಡ್ತಿದ್ದಾರೆ, ಆದ್ರೆ ಅಂದ್ರೆ ಅವಧಿ ನಾವು ಒಂದು 30 ನಿಮಿಷ ಅಂತ ಕನಿಷ್ಠ ಅಂತ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಬರೀ ಅದ್ಬಿಟ್ಟು ತೆಗೆದಿರ್ತಾರೆ. ಆ ರೀತಿ ಸುಮ್ಮನೆ 2 ನಿಮಿಷ 5 ನಿಮಿಷ 10 ನಿಮಿಷ ಅದ್ಬಿಟ್ಟು ತೆಗೆದ್ರೆ ಉಪಯೋಗ ಇಲ್ಲ. ಸೊ ಹಾಗಾಗಿ ಕನಿಷ್ಠ ಒಂದು 30 ನಿಮಿಷ ನಾವು ಅದನ್ನ ಔಷಧಿಯಲ್ಲೇ ಬಿಡಬೇಕು. ತದನಂತರ ಅದನ್ನ ತೆಗೆದು ಬಸಿಬೇಕು. ಬಸದ ಮೇಲೆ ನಾವೇನ್ ಮಾಡ್ತಿದೀವಿ ಅಂತ ಬಸದ ಮೇಲೆ ಅದನ್ನ ನಾವು ಕೋಕೋಪೀಟ್ ಅಲ್ಲಿ ಮುಚ್ಚಿಡ್ತಾ ಇದೀವಿ. ಅಂದ್ರೆ ಒಂದು ಕಾವನ್ನ ಕೊಡಬೇಕು. ಹೇಗೆ ಕೋಳಿ ಮೊಟ್ಟೆಗೆ ಕಾವು ಕೊಡುತ್ತೋ ಅದೇ ರೀತಿ ಒಂದು ಬಿಸಿಯನ್ನ ನಾವು ತಟ್ಟಿಸಬೇಕು. ಸೊ ಹಂಗೆ ತಟ್ಟಿಸಿದಾಗ ಏನು ಅನುಕೂಲ ಆಗುತ್ತೆ ಅಂದ್ರೆ ಶೀಘ್ರವಾಗಿ ಮೊಳಕೆ ಬರುತ್ತೆ. ಸೊ ನಮ್ಮ ಉದ್ದೇಶ ಅಂದ್ರೆ ಶೀಘ್ರವಾಗಿ ಮೊಳಕೆ ಬರಬೇಕು, 100ಕ್ಕೆ 100ರಷ್ಟು ಮೊಳಕೆ ಪ್ರಮಾಣ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನ ಮಾಡಬೇಕು. ಸೊ ಅದು ಆ ತರ ಬಂದಿದ್ದನ್ನ ಗೆಡ್ಡೆಗಳನ್ನ ಸಣ್ಣ ಸಣ್ಣ ತುಂಡುಗಳಾಗಿ ನಾವು ಕಟ್ ಮಾಡ್ತೀವಿ. ಕನಿಷ್ಠ ಪಕ್ಷ ಅದು 10 ರಿಂದ 15 ಗ್ರಾಮ್ ತೂಕ ಇರಬೇಕು. ಕೆಲವೊಂದ್ಸರಿ ಪ್ರಶ್ನೆ ಬರುತ್ತೆ, ಸಣ್ಣಕ್ಕಿದ್ರೆ ಏನಾಗುತ್ತೆ, ಮೊಳಕೆ ಇದ್ರೆ ಆಗಲ್ವಾ ಅಂತ ಹೇಳಿ. ಸಣ್ಣಕ್ಕಿದ್ರೆ ಮೊಳಕೆ ಬರುತ್ತೆ, ಗಿಡನೂ ಬರುತ್ತೆ, ಆದ್ರೆ ಅದನ್ನ ನಾವು ಜಮೀನಿಗೆ ನಾಟಿ ಮಾಡಿದಾಗ ಅದ್ರ ಬೆಳವಣಿಗೆ ಕುಂಠಿತ ಆಗುತ್ತೆ. ಅಂದ್ರೆ ಅದ್ರ ಸಾಕಷ್ಟು ಆಹಾರ ಇರೋದಿಲ್ಲ. ಸೊ ಹಾಗಾಗಿ 10 ರಿಂದ 15 ಗ್ರಾಮ್ ತೂಕದ ಗೆಡ್ಡೆಗಳನ್ನ ನಾವು ಉಪಯೋಗಿಸಬೇಕು ಅಂತ ಇಲ್ಲಿ ನಾನು ನಿಮಗೆ ಶಿಫಾರಸ್ ಮಾಡ್ತಾ ಇದ್ದೀನಿ. ಅದನ್ನ ನಾವು ಪ್ರೋಟ್ರೇಗಳಲ್ಲಿ ಇಲ್ಲಿ ನಾವು ನೋಡಬಹುದು, ಇಲ್ಲಿ ಪ್ರೋಟ್ರೇ ಕಾಣಿಸ್ತಾ ಇದೆ. ಈ ಪ್ರೋಟ್ರೇಗಳಲ್ಲಿ 50 ಗುಣಿ ಇರುವಂತಹ ಪ್ರೋಟ್ರೇಗಳನ್ನ ಉಪಯೋಗಿಸ್ತಾ ಇರೋದು ನೀವು ನೋಡಿರ್ಬೋದು. ನೀವು ತರಕಾರಿ ಸಸ್ಯಗಳಿಗಾದ್ರೆ 96 ಇರುವಂತದ್ದನ್ನ ಉಪಯೋಗಿಸ್ತಾರೆ.
ಅದೇ 96 ಸೈಜ್ ಟ್ರೇಗಳಲ್ಲಿ 50 ಗುಣಿ ಮಾತ್ರ ಇರುತ್ತೆ ಇದರಲ್ಲಿ. ಅಂದ್ರೆ ಇದು ದೊಡ್ಡ ಸಸಿ ಬರೋದಕ್ಕೆ ಅನುಕೂಲ ಆಗುತ್ತೆ. ಸೊ ಇಂಥ ಟ್ರೇಗಳನ್ನು ನಾವು ಉಪಯೋಗಿಸ್ಬಿಟ್ಟು ಅದರಲ್ಲಿ ಕೋಕೋಪಿಟ್ ಅನ್ನ ತುಂಬಿ ಅದರಲ್ಲಿ ನಾವು ಕತ್ತರಿಸಿದಂತಹ ತುಂಡುಗಳನ್ನ ಬಿತ್ತನೆ ಮಾಡಿ ಅದರಿಂದ ನಾವು ಈ ರೀತಿಯಾದ ಒಂದು ಸಸಿಗಳನ್ನ ನಾವು ಸುಲಭವಾಗಿ ಬೆಳ್ಕೋಬಹುದು. ಸಸಿ ಪದ್ಧತಿಯಲ್ಲಿ ಅರಿಶಿನ ನಾಟಿ ಮಾಡಲು ಜೂನ್ ಹಾಗೂ ಜುಲೈ ತಿಂಗಳು ಉತ್ತಮವಾಗಿದ್ದು, ಸಸಿಗಳನ್ನು ಉತ್ಪಾದನೆ ಮಾಡುವಾಗ ಸಮರ್ಪಕವಾಗಿ ಗಮನಿಸುತ್ತಾ ಸೂಕ್ತ ಆರೈಕೆ ನೀಡಬೇಕು ಎನ್ನುವುದು ತಜ್ಞರ ಮಾತುಗಳು. ನಾವು ಟ್ರೇಗೆ ಬಿತ್ತನೆ ಮಾಡಿದ 15 ದಿನದ ನಂತರ ಸಣ್ಣದಾಗಿ ಮೊಳಕೆ ಕಾಣಿಸ್ಕೊಳ್ಳುತ್ತೆ, ಅಲ್ಲೊಂದು ಇಲ್ಲೊಂದು ಕಾಣಿಸ್ಕೊಳ್ಳುತ್ತೆ. ಅರಿಶಿಣದಲ್ಲಿ ಒಂದು ಸಮಸ್ಯೆ ಏನು ಅಂತ ಹೇಳಿದ್ರೆ, ಒಂದೇ ಗೆಡ್ಡೆಯಲ್ಲಿರುವಂತಹ ಹಲವು ಕಣ್ಣುಗಳು ಒಂದೇ ಗೆಡ್ಡೆಯಲ್ಲಿರುತ್ತೆ, ಹಲವು ಕಣ್ಣುಗಳಿರುತ್ತೆ, ಒಂದೊಂದು ಕಣ್ಣಿಗೆ ಒಂದೊಂದು ವಯಸ್ಸಿನ ಅಂತರ ಇರುತ್ತೆ. ಹಾಗಾಗಿ ಒಂದೇ ಬಾರಿ ಒಟ್ಟಿಗೆ ನಿಮಗೆ ಬೇರೆ ಬೀಜದಲ್ಲಿ ಮೊಳಕೆ ಬರೋ ತರ ಇಲ್ಲಿ ಒಂದೇ ಬಾರಿ ಎಲ್ಲ 50 ಮೊಳಕೆ ಬರೋದಿಲ್ಲ. ಒಂದೊಂದೇ ಶುರು 15ನೇ ದಿವಸಕ್ಕೆ ಒಂದು ಶುರು ಆಗುತ್ತೆ, 16ಕ್ಕೆ 2, 3 ಹೀಗಾಗಿ ಒಂದೊಂದೇ ಬರುತ್ತೆ. 20 ದಿವಸದ ನಂತರ 20 ದಿವಸದ ನಮಗೆ ಶೀಘ್ರವಾಗಿ ಮೊಳಕೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಅಂದ್ರೆ ನಮಗೆ ಕಣ್ಣಿಗೆ ಕಾಣಿಸುವಂತ ರೀತಿನಲ್ಲಿ ಒಂದು ಉತ್ತಮವಾದ ಒಂದು ಮೊಳಕೆಯನ್ನ ನಾವು ನೋಡಬಹುದು. 25ನೇ ದಿವಸಕ್ಕೆ ನೀವು ಬೆಳವಣಿಗೆನ ನೋಡಿಕೊಂಡು ನೀವು 19 ಒಂದು ಅಂದ್ರೆ 1 ಲೀಟರ್ಗೆ 2 ಗ್ರಾಮ್ನಂತೆ, ಬೇರೆ ಕಡೆ ಎಲ್ಲ 5 ಗ್ರಾಮ್ ಅಂತ ಶಿಫಾರಸ್ ಮಾಡಿರ್ತೀವಿ, ಆದ್ರೆ ನರ್ಸರಿ ಆಗಿರೋದ್ರಿಂದ 1 ಲೀಟರ್ಗೆ 2 ಗ್ರಾಮ್ನಂತೆ ನಾವು ಒಂದು ದ್ರಾವಣವನ್ನ ಮಾಡಿಕೊಂಡು 17 ಆದ್ರೂ ಆಗ್ಬೋದು, 19 ಆದ್ರೂ ಆಗ್ಬೋದು. ಸೊ ಅದೊಂದು ಸಿಂಪರಣೆಯನ್ನ ಮಾಡಬಹುದು. ನೆರಳಿನ ಪ್ರದೇಶದಲ್ಲಿ ಒಂದು ಕಣ್ಣಿನ ಸಸಿಗಳನ್ನು ಉತ್ಪಾದನೆ ಮಾಡಬಹುದಾಗಿದ್ದು, ಕಳೆಯ ನಿರ್ವಹಣೆಯೂ ಕೂಡ ಸುಲಭ. ಇನ್ನು ಯಾವುದಾದರೂ ಬಗೆಯ ರೋಗ ಕೀಟಗಳು ಕಂಡುಬಂದಲ್ಲಿ ಅದರ ನಿರ್ವಹಣೆ ಹೇಗೆ ಎಂಬ ಬಗ್ಗೆ ತಜ್ಞರು ವಿವರಿಸಿದ್ದು ಹೀಗೆ. ಮತ್ತೆ ಇನ್ನೊಂದೇನಂದ್ರೆ 2 ಕಳೆಯನ್ನ ನಾವು ಕಡಿಮೆ ಮಾಡಬಹುದು. ಇವಾಗ ನಾವು ಗೆಡ್ಡೆಯನ್ನ ಹಾಕಿದ್ರೆ ಗೆಡ್ಡೆ ಮೊಳಕೆ ಬಂದು ನಮಗೆ ಈ ಹಂತಕ್ಕೆ ಬರಬೇಕು ಅಂತ ಹೇಳಿದ್ರೆ ಸುಮಾರು 45 ದಿವಸ ತಗೊಳುತ್ತೆ. ಆ 45 ದಿವಸದಲ್ಲಿ ನಾವು 2 ಬಾರಿ ಕಳೆಯನ್ನ ನಾವು ಕೀಳ್ಬೇಕಾಗುತ್ತೆ. ಸೊ ಹಾಗಾಗಿ ಆ 2 ಕಳೆ ಕೀಳೋದನ್ನ ನಾವು ಲೇಬರ್ ಏನೋ ನಾವು ಕೂಲಿ ಕೊಡ್ತೀವಿ ಅದನ್ನ ನಾವು ಕಡಿಮೆ ಮಾಡ್ಕೋಬಹುದು. ಮತ್ತೆ ನಾವು ಆ 2 ತಿಂಗಳು ಜಮೀನನ್ನ ಬೇರೆ ಏನಕ್ಕಾದ್ರೂ ಉಪಯೋಗಿಸ್ಕೊಳ್ಳೋದಿದ್ರೆ, ಒಂದು ಬೇಸಿಗೆ ಬೆಳೆಯನ್ನ ಮಾಡ್ತಿದ್ರೆ ನೀವು ಅದಕ್ಕೂ ಕೂಡ ಉಪಯೋಗಿಸ್ಕೊಂಡು ಜೂನ್ ಅಥವಾ ಜುಲೈ ತಿಂಗಳಲ್ಲಿ ನಾವು ಈ ಸಸಿಗಳನ್ನ ನಾಟಿ ಮಾಡ್ಕೋಬಹುದು. ಒಂದು ಕಣ್ಣಿನ ಸಸಿ ಪದ್ಧತಿಯಲ್ಲಿ ಅರಿಶಿಣವನ್ನು ನಾಟಿ ಮಾಡಲು ಯಾವ ಕಾಲಮಾನ ಸೂಕ್ತ ಹಾಗೂ ಎಷ್ಟು ಗಿಡಗಳನ್ನು ನಾಟಿ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಒದಗಿಸಬೇಕು, ಹೀಗೆ ಮೂಡುವ ಅನೇಕ ಪ್ರಶ್ನೆಗಳಿಗೆ ತಜ್ಞರು ಉತ್ತರಿಸಿದ್ದು ಹೀಗೆ. ನೀವು ಎಷ್ಟು ಸಸಿಗಳನ್ನ ನಾಟಿ ಮಾಡ್ತಾರೋ ಅಷ್ಟು ಸಸಿಗಳು ಉಳ್ಕೊಳ್ಳುತ್ತೆ. ಇವಾಗ ನಾವು 3 ಅಡಿ ಬೆಡ್ ಅಲ್ಲಿ ಜೋಡಿ ಸಾಲು ಮಾಡೋದಾದ್ರೆ ನಮಗೆ ಸರಿ ಸುಮಾರು 21,000 ಸಸಿಗಳು, 22,000 ಸಸಿಗಳು ನಾವು ನಾಟಿ ಮಾಡಬಹುದು. ಅದೇ ನಾವು ತೆಂಗಲ್ಲಿ ನಾಟಿ ಮಾಡ್ತೀವಿ ಅಂದ್ರೆ 30 ಅಡಿ ನಾವು ತೆಂಗು ಹಾಕ್ಬಿಟ್ಟಿದೀವಿ ಅಂದ್ರೆ ಅದು ಅರ್ಧ ಪ್ರಮಾಣದಲ್ಲಿ ನಾವು ಬೀಜಗಳನ್ನ ಸಸಿಗಳ ಪ್ರಮಾಣ ಬೇಕಾಗುತ್ತೆ. ಅಂದ್ರೆ ಸುಮಾರು ನಿಮಗೆ 11,000 to 12,000 ಸಸಿಗಳು ಇಂಟರ್ ಕ್ರಾಪ್ ಅಂದ್ರೆ ನೀವು ಅಂತರ ಬೆಳೆಯಾಗಿ ತೆಂಗಿನ ತೋಟದಲ್ಲಿ ಮಾಡೋದಾದ್ರೆ ಒಂದು 12,000 ಸಸಿಗಳನ್ನ ನಾವು ನಾಟಿನ ಮಾಡಬಹುದು. ಸಸಿಗಳಿಗಾಗಲೇ ಬೇರುಗಳನ್ನ ಬಿಟ್ಕೊಂಡಿರೋದ್ರಿಂದ ನೀವು ನಾಟಿ ಮಾಡಿದ ದಿವಸದಿಂದಾನೇ ನಾವು ಗೊಬ್ಬರಗಳನ್ನ ಅಥವಾ ಅದಕ್ಕೇನೋ ಬೇಕಾಗಿರುವಂತಹ ಪೋಷಕಾಂಶಗಳನ್ನ ನಾವು ಕೊಡಬೇಕಾಗುತ್ತೆ. ಸೊ ಹಾಗಾಗಿ ಈ ಸಸಿಗಳನ್ನ ನಾವು ನಾಟಿ ಮಾಡಿ ಒಂದು ಅರಿಶಿಣದ ಬೆಳೆಯನ್ನ ಬೆಳೆಯೋದೇ ಆದ್ರೆ ನಾವು ನಾಟಿ ಮಾಡಿದ ಒಂದು 2 ದಿವಸ ಅಥವಾ 3 ದಿವಸ ಬಿಟ್ಟು ತಕ್ಷಣದಿಂದ ನಾವು ಅದಕ್ಕೆ ಪ್ರತಿ ವಾರಕ್ಕೊಮ್ಮೆ 2 kg 19 ಅಂದ್ರೆ ನೀವು ಫರ್ಟಿಗೇಷನ್ ಮಾಡೋದಾದ್ರೆ ರಸಾವರಿಯಲ್ಲೇ ಕೊಡೋದಾದ್ರೆ 19 ಪ್ರತಿ ವಾರ 2 kg ಕೊಡಬೇಕು. ಇಲ್ಲ ನಾವು ನೇರವಾಗಿ ನಾವು ಭೂಮಿಗೆ ಹಾಕ್ತಿವಿ ಅನ್ನೋದಾದ್ರೆ 15 ದಿನಕ್ಕೊಮ್ಮೆ 5 kg 5 kgನ ನಾವು ನೇರವಾಗಿ ಮಣ್ಣಿಗೆ ಹಾಕೋದ್ರಿಂದ ಅದಕ್ಕೆ ಬೇಕಾಗಿರುವಂತಹ ಪೂರಕವಾದಂತಹ ಒಂದು ನಾವು ಪೋಷಕಾಂಶಗಳನ್ನು ಕೊಟ್ಟಿದ್ದೇ ಆದ್ರೆ ಇದರ ಇಳುವರಿ ಕೂಡ ನಾವು ಗೆಡ್ಡೆ ಹಾಕಿ ಏನು ಬೆಳಿತೀವಿ ಅದಕ್ಕಿಂತ ಹೆಚ್ಚು ಬರುತ್ತೆ ಅನ್ನೋದನ್ನ ಗ್ಯಾರಂಟಿ ನಾನು ಹೇಳ್ಬೋದು. ಇನ್ನೊಂದು ಪ್ರಮುಖವಾಗಿ ಅರಿಶಿಣದಲ್ಲಿ ಇಳುವರಿಗೆ ಪ್ರಮುಖವಾಗಿ ಮತ್ತೊಂದು ಕಾರಣ ಅಂತ ಹೇಳಿದ್ರೆ ಪೊಟ್ಯಾಶ್ ಗೊಬ್ಬರ. ಸಾಮಾನ್ಯವಾಗಿ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದಾದ್ರೆ ಹೊಸದಾಗಿ ನಾವು ಕೃಷಿ ಮಾಡ್ತಾ ಇದೀವಿ, ನಮಗೆ ಬೇರೆ ಬೆಳೆಯೋದ ಬಗ್ಗೆ ಅನುಭವ ಇಲ್ಲ ಅಂತ ಹೇಳಿದ್ರೆ ಅರಿಶಿಣ ಬಹಳ ಸುಲಭವಾಗಿ ಬೆಳೆಯುವಂತಹ ಒಂದು ಬೆಳೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದಕ್ಕೆ ಬರುವಂತಹ ರೋಗಗಳು ಮತ್ತೆ ಕೀಟಬಾಧೆ ಅದು ತುಂಬಾ ಕಡಿಮೆ. ಅಂದ್ರೆ ನಾವು ಸರಿಯಾದ ರೀತಿಯಲ್ಲಿ ನಾವು ಶಿಫಾರಸು ಮಾಡಿರುವಂತಹ ಒಂದು ಪೋಷಕಾಂಶಗಳನ್ನ ಕೊಟ್ಟಿದ್ದೇ ಆದ್ರೆ ಅರಿಶಿಣಕ್ಕೆ ರೋಗನೇ ಬರೋದಿಲ್ಲ. ಯಾವಾಗ ನಾವು ಪೋಷಕಾಂಶಗಳ ಕೊರತೆಯನ್ನ ಗಿಡಗಳು ಅನುಭವಿಸುತ್ತೆ ಅಂದ್ರೆ ಮುಖ್ಯವಾಗಿ ಪೊಟ್ಯಾಶ್ ಕೊರತೆಯನ್ನ ಪೊಟ್ಯಾಶ್ನ ನಾವು ಸರಿಯಾಗಿ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಗೆ 150 ದಿವಸದ ನಂತರ ನಿಮಗೆ ರೋಗಗಳು ಬರೋದಕ್ಕೆ ಪ್ರಾರಂಭ ಆಗುತ್ತೆ. ಮತ್ತೆ ಬೀಜೋಪಚಾರ ಕಂಪಲ್ಸರಿ ಮಾಡಲೇಬೇಕು. ಜೊತೆಗೆ ನಾವು ಇದ್ರಲ್ಲಿ ಮಾಡಿದೀವಿ, ಹಾಗಾಗಿ ಕೂಡ ನಿಮಗೆ ರೋಗ ಬರದೇ ಇರೋ ಹಾಗೆ ನಾವು
ಸುಲಭವಾಗಿ ಈ ಬೆಳೆಯನ್ನ ಕಡಿಮೆ ಖರ್ಚಿನಲ್ಲಿ ನಾವು ಬೆಳ್ಕೋಬಹುದು. ಇನ್ನು ಪೊಟ್ಯಾಶ್ನ ಯಾವಾಗ ಕೊಡಬೇಕು ಅಂತ ಹೇಳಿದ್ರೆ 90, 120 ಮತ್ತೆ 150ನೇ ದಿವಸಕ್ಕೆ ನಾವು ಪೊಟ್ಯಾಶ್ ಗೊಬ್ಬರವನ್ನ ಕೊಡಬೇಕು. 2 ತರ ಗೊಬ್ಬರ ಸಿಗುತ್ತೆ, ಸಲ್ಫೇಟ್ ಆಫ್ ಪೊಟ್ಯಾಶ್ ಅಂತ ಸಿಗುತ್ತೆ, ಮ್ಯೂರೇಟ್ ಆಫ್ ಪೊಟ್ಯಾಶ್ ಅಂತ ಸಿಗುತ್ತೆ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಆ ಪೊಟ್ಯಾಶ್ ಅನ್ನ ನೀವು ಸ್ವಲ್ಪ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಂಡು 90, 120, 150 ದಿವಸಕ್ಕೆ ನಾವು ಪೊಟ್ಯಾಶ್ ಗೊಬ್ಬರವನ್ನ ಕೊಡಬೇಕು. ಇನ್ನು ನಮಗೆ ಸ್ವಲ್ಪ ಬೆಳವಣಿಗೆ ಚೆನ್ನಾಗಿ ಬರಬೇಕು, ಇಳುವರಿ ನಾನು ಹೆಚ್ಚು ತೆಗಿಬೇಕು ಅನ್ನೋದಾದ್ರೆ 60 ಮತ್ತು 90ನೇ ದಿವಸಕ್ಕೆ ಒಂದು ಬಾರಿ ಟರ್ಮರಿಕ್ ಸ್ಪೆಷಲ್ ಅಂತ ಸಿಗುತ್ತೆ, ಅಂದ್ರೆ ಅದು ಲಘು ಪೋಷಕಾಂಶಗಳನ್ನು ಹೊಂದಿರುತ್ತೆ. ಅದನ್ನ ನಾವು ಗಿಡಗಳಿಗೆ ಸಿಂಪಡಣೆ ಮೂಲಕ ಕೊಡಬೇಕು. ಅದೇನಂದ್ರೆ ನಿಮಗೆ 1 ಲೀಟರ್ಗೆ 5 ಗ್ರಾಮ್ನಂತೆ 1 ಲೀಟರ್ಗೆ 5 ಗ್ರಾಮ್ನಂತೆ ಟರ್ಮರಿಕ್ ಸ್ಪೆಷಲ್ ಅಂತ ಸಿಗುತ್ತೆ. ಸೊ ಅದನ್ನ ನೀವು ಮಿಕ್ಸ್ ಮಾಡಿ ಅದನ್ನ ನಾವು ಗಿಡಗಳಿಗೆ ಸಿಂಪಡಣೆಯನ್ನು ಮಾಡಿದ್ರೆ ಲಘು ಪೋಷಕಾಂಶಗಳ ಕೊರತೆ ಏನಾದ್ರೂ ಇದ್ರೆ ಅದರಲ್ಲಿ ಹೋಗುತ್ತೆ. ಮತ್ತೆ ಇನ್ನೇನು ಗೊಬ್ಬರ ಕೊಡಬೇಕು, ಇನ್ನೂ ಚೆನ್ನಾಗಿ ಬರಬೇಕು ಅಂತ ಸಾಕಷ್ಟು ಜನ ರೈತರು ಕೇಳ್ತಾರೆ. 150 ದಿವಸದ ನಂತರ ನೀವೇನೇ ಗೊಬ್ಬರ ಕೊಟ್ಟರು ಗಿಡ ತಗೊಳ್ಳೋದಿಲ್ಲ. ಯಾಕೆಂದ್ರೆ ಅಷ್ಟೊತ್ತಿಗಾಗಲೇ ಗಿಡಗಳ ಬೆಳವಣಿಗೆ ಆಗೋಗಿರುತ್ತೆ, ಗೆಡ್ಡೆಗಳು ಬರ್ತಿರುತ್ತೆ, ಇನ್ನದು ಮಾಗುವಂತಹ ಕಾಲ. ಸೊ ಹಾಗಾಗಿ 150 ದಿವಸದ ನಂತರ ನೀವೇನೇ ಗೊಬ್ಬರ ಕೊಟ್ಟರು ಆ ಗಿಡಗಳು ತಗೊಳ್ಳೋದಿಲ್ಲ. ಹಾಗಾಗಿ 150 ದಿವಸ ದಯವಿಟ್ಟು ಯಾರು ಗೊಬ್ಬರ ಏನು ಕೊಡಕ್ ಹೋಗ್ಬೇಡಿ. ಏನಾದ್ರು ರೋಗಗಳು ಬಂದ್ರೆ ಮಾತ್ರ ನಾವು ಒಂದು ಸಿಂಪಣೆಯನ್ನ ನಾವು ಮಾಡ್ಕೋಬಹುದು ಅಷ್ಟೇ ಹೊರತು ಗೊಬ್ಬರಗಳು ಅಥವಾ ಪೋಷಕಾಂಶಗಳು ಕೊಡೋದ್ರಿಂದ 150 ದಿವಸದ ನಂತರ ಯಾವುದೇ ರೀತಿಯ ಉಪಯೋಗ ಇಲ್ಲ, ಬರೀ ಖರ್ಚು ಮಾತ್ರ ಆಗತ್ತೆ ಅಷ್ಟೇ. ಈ ರೀತಿಯಾಗಿ ತಜ್ಞರು ಹೇಳಿದಂತೆ ಸುಲಭವಾಗಿ ಬೆಳೆಸಬಹುದಾದ ಅರಿಶಿಣದಲ್ಲಿ 1 ಕಣ್ಣಿನ ಸಸಿಗಳನ್ನು ಉತ್ಪಾದನೆ ಮಾಡಿ ನಾಟಿ ಮಾಡುವುದರಿಂದ ಉತ್ತಮ ಇಳುವರಿಯನ್ನು ಪಡೆಯಬಹುದು. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಶ್ರೀರಂಗಸ್ವಾಮಿ ಗುಡ್ಡ ಕಾವಲ್ನಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕೃಷಿ ಸಂಶೋಧನಾ ಕೇಂದ್ರವನ್ನ ಸ್ಥಾಪನೆ ಮಾಡಲಾಗಿದೆ. ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದು ಅಲ್ಲಿನ ವಿಜ್ಞಾನಿಗಳು ಹೇಳಿದ್ದಾರೆ. ಇಲ್ಲಿದೆ ನೋಡಿ ಆ ಸ್ಟೋರಿ. ಕೃಷಿ ಮತ್ತು ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳನ್ನು ಕೈಗೊಂಡು ಆಯಾ ಪ್ರದೇಶಕ್ಕೆ ಸರಿಹೊಂದುವ ತಳಿಗಳ ಅಭಿವೃದ್ಧಿ, ಬೀಜೋತ್ಪಾದನೆ ಹಾಗೂ ಸಸ್ಯಾಭಿವೃದ್ಧಿಯನ್ನು ಮಾಡಿ ಅದನ್ನು ರಾಜ್ಯದ ರೈತರಿಗೆ ತಲುಪಿಸುವ ಉದ್ದೇಶದಿಂದ ಕೃಷಿ ಸಂಶೋಧನಾ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಲಿವೆ. ಬೆಳೆಗಳಲ್ಲಿ ಕಂಡುಬರುವ ಸಮಸ್ಯೆಗಳಿಗೆ ಅನುಗುಣವಾಗಿ ಬಹುಸ್ಥಳೀಯ ಪ್ರಯೋಗಗಳನ್ನು ನಡೆಸಿ ಈ ಕುರಿತು ರೈತರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕೃಷಿ ಸಂಶೋಧನಾ ಕೇಂದ್ರಗಳು ಸ್ಥಾಪಿತಗೊಂಡಿದ್ದು, ಈ ಬಗ್ಗೆ ತಜ್ಞರಾದ ಡಾ ಕೆಆರ್ ಶ್ರೀನಿವಾಸ್ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಿದ್ದಾರೆ. ಕೃಷಿ ಸಂಶೋಧನಾ ಕೇಂದ್ರ ಕುಣಿಗಲ್ ಕೇಂದ್ರವು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರಿನ ವ್ಯಾಪ್ತಿಗೆ ಒಳಪಡತಕ್ಕಂಥ ಒಂದು ಸಂಶೋಧನಾ ಕೇಂದ್ರ. ಈ ಒಂದು ಸಂಶೋಧನಾ ಕೇಂದ್ರವನ್ನ 2014ರಲ್ಲಿ ಇಲ್ಲಿ ಪ್ರಾರಂಭವನ್ನ ಮಾಡಿರ್ತಕ್ಕಂಥದ್ದು. ಕೃಷಿ ಮತ್ತು ಕೃಷಿ ಸಂಬಂಧಪಟ್ಟಂತ ಚಟುವಟಿಕೆಗಳನ್ನ ಕೈಗೊಳ್ಳುವಂತ ಒಂದು ಉದ್ದೇಶದಿಂದ ಇಟ್ಕೊಂಡು 2014ರಲ್ಲಿ ತೋಟಗಾರಿಕಾ ಇಲಾಖೆಯಿಂದ ಸುಮಾರು 120 ಎಕರೆ ಪ್ರದೇಶವನ್ನ ನಮ್ಮ ಕೃಷಿ ವಿಶ್ವವಿದ್ಯಾಲಯ ವ್ಯಾಪ್ತಿಗೆ ತೆಗೆದುಕೊಂಡು ಇಲ್ಲಿ ನಾವು ಪ್ರಮುಖವಾಗಿ ಈ ಒಂದು ಕೇಂದ್ರವನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಮೂಲ ಉದ್ದೇಶ ಅಂತಂದ್ರೆ ಈ ಭಾಗದಲ್ಲಿ ಅಥವಾ ಜಿಲ್ಲೆಗೆ ಸೂಕ್ತವಾಗಿರ್ತಕ್ಕಂಥ ಅಥವಾ ರಾಜ್ಯಕ್ಕೆ ಸೂಕ್ತವಾಗಿರ್ತಕ್ಕಂಥ ಮೇವಿನ ತಳಿಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಆ ಮೇವಿನ ಬೀಜಗಳನ್ನ ಇರ್ಬೋದು, ಬೀಜೋತ್ಪಾದನೆಗೆ ಬೇಕಾಗಿರ್ತಕ್ಕಂಥ ಬೇರಿನ ತುಂಡುಗಳಿರ್ಬೋದು, ಸಸ್ಯಾಭಿವೃದ್ಧಿಯನ್ನ ಮಾಡಿ ರೈತರಿಗೆ ಕೊಡ್ತಕ್ಕಂಥದ್ದು ಮತ್ತು ಮೇವಿನ ಬೆಳೆಗಳಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಅನುಗುಣವಾಗಿ ಬಹುಸ್ಥಳೀಯ ಪ್ರಯೋಗ ಅಂದ್ರೆ ಹೊಸ ತಳಿಗಳಿರ್ಬೋದು, ತಂತ್ರಜ್ಞಾನಗಳನ್ನ ವಿಜ್ಞಾನಿಗಳನ್ನು ಅವುಗಳನ್ನ ಅಭಿವೃದ್ಧಿ ಪಡಿಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನ ನಾವು ಸಂಶೋಧನೆಯನ್ನ ಮಾಡಿ ಬಹುಸ್ಥಳೀಯ ಪ್ರಯೋಗಗಳು ಅಂದ್ರೆ ಮಲ್ಟಿ ಲೊಕೇಶನ್ ಟ್ರಯಲ್ ಅಂತ ಏನ್ ಹೇಳ್ತೀವಿ ಅವುಗಳನ್ನ ಮಾಡ್ತಕ್ಕಂಥದ್ದು ಈ ಒಂದು ಕೇಂದ್ರದ ಪ್ರಮುಖ ಉದ್ದೇಶ. ಅದರ ಜೊತೆಗೆ ಇಲ್ಲಿ ನಾವು ಸಹ ಈ ಒಂದು ಭಾಗಕ್ಕೆ ಬೇಕಾಗಿರ್ತಕ್ಕಂಥ ವಿಶ್ವವಿದ್ಯಾಲಯದಿಂದ ಶಿಫಾರಸು ಮಾಡಿರ್ತಕ್ಕಂಥ ತಳಿಗಳನ್ನ ಬೀಜೋತ್ಪಾದನೆಯನ್ನ ಮಾಡ್ತಕ್ಕಂಥದ್ದು ನಮ್ಮ ಮತ್ತೊಂದು ಕಾರ್ಯ. ಅದ್ರ ಜೊತೆಗೆ ಸಮಗ್ರ ಕೃಷಿ ಅಂದ್ರೆ ಸಮಗ್ರ ಕೃಷಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಘಟಕಗಳು ಅಂದ್ರೆ ಆ ಕೃಷಿ ಬೆಳೆಗಳಿರ್ಬೋದು, ತೋಟಗಾರಿಕಾ ಬೆಳೆಗಳಿರ್ಬೋದು, ಹೈನು ಉದ್ಯಮ ಅಂದ್ರೆ ಹೈನುಗಾರಿಕಾ ಘಟಕ ಇರ್ಬೋದು, ಕುರಿ ಸಾಕಣೆ ಘಟಕ ಇರ್ಬೋದು, ಮತ್ತೆ ಇತರೆ ಎಲ್ಲಾ ಘಟಕಗಳು, ಎರೆಹುಳು ಉತ್ಪಾದನಾ ಘಟಕ ಮತ್ತೆ ಎಲ್ಲಾ ಸಮಗ್ರ ಕೃಷಿಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ಘಟಕಗಳನ್ನ ನಮ್ಮ ಕೇಂದ್ರದಲ್ಲಿ ನಾವು ಇಲ್ಲಿ ಅಂದ್ರೆ ಸ್ಥಾಪನೆಯನ್ನ ಮಾಡಿ ಈ ಭಾಗಕ್ಕೆ ಭೇಟಿ ನೀಡ್ತಕ್ಕಂಥ ರೈತರಿಗೆ ಇದರ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಮತ್ತೆ ಮುಂದುವರೆದು ಈ ಒಂದು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ನಾನು ಈಗಾಗಲೇ ತಿಳಿಸಿದಂಗೆ ಏನು ಸಮಗ್ರ ಕೃಷಿ ಪದ್ಧತಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು ಅಂದ್ರೆ ಇಲ್ಲಿ ಪ್ರಮುಖವಾಗಿ ಭೇಟಿ ನೀಡ್ತಕ್ಕಂಥ ರೈತರಿಗೆ ಮೇವಿನ ವಿವಿಧ ಬೆಳೆಗಳ ಬೀಜಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು, ಮೇವಿನ ಬೇರಿನ ತುಂಡುಗಳನ್ನ ತೆಗೆದು ಕೊಡತಕ್ಕಂಥದ್ದು, ಮತ್ತೆ ಅದರ ಜೊತೆ ನಮ್ಮಲ್ಲಿ ಒಂದು ನರ್ಸರಿಯನ್ನು ಸಹ ನಾವು ಇಲ್ಲಿ ಮಾಡಿದ್ದೇವೆ. ಈ ಒಂದು ಭಾಗಕ್ಕೆ ಸೂಕ್ತವಾಗಿರ್ತಕ್ಕಂಥ ಅಡಿಕೆ ಸಸಿಗಳನ್ನ, ತೆಂಗಿನ ಸಸಿಗಳನ್ನ,
ಸೊ ನುಗ್ಗೆ ಇರ್ಬೋದು, ಸೊ ಅದೇ ತರ ಅಗಸೆ ಇರ್ಬೋದು, ಸುಬಾಬುಲ್ ಇರ್ಬೋದು, ಮತ್ತೆ ಇತರೆ ಅವಶ್ಯಕತೆಗೆ ಅನುಗುಣವಾಗಿ ಬೇಕಾಗಿರ್ತಕ್ಕಂಥ ಸಸಿಗಳನ್ನು ಅಭಿವೃದ್ಧಿ ಮಾಡಿ ಇಲ್ಲಿ ಬಂದಂತ ರೈತರಿಗೆ ಅವುಗಳನ್ನ ಮಾರಾಟ ಮಾಡತಕ್ಕಂತ ಒಂದು ಕಾರ್ಯವನ್ನು ಸಹ ನಾವು ಮಾಡ್ತಿದ್ದೇವೆ. ಅದೇ ರೀತಿ ನಮ್ಮಲ್ಲೂ ಸಹ ಸುಮಾರು 45 ವಿವಿಧ ಔಷಧಿ ಮತ್ತು ಸುಗಂಧ ದ್ರವ್ಯಗಳ ಸಣ್ಣ ಪ್ರಾತ್ಯಕ್ಷಿಕೆಯನ್ನ ಏರ್ಪಡಿಸಿ ಅವುಗಳ ಬಗ್ಗೆನೂ ಸಹ ನಾವು ರೈತರಿಗೆ ಪರಿಚಯವನ್ನ ಮಾಡಿಸ್ತಕ್ಕಂಥ ಮತ್ತೊಂದು ಕಾರ್ಯವನ್ನು ಮಾಡ್ತಿದ್ದೇವೆ. ಮತ್ತೆ ಈ ಭಾಗದಕ್ಕೆ ಬೇಕಾಗಿರ್ತಕ್ಕಂಥ ರೈತರಿಗೆ ಇರ್ತಕ್ಕಂಥ ಸಮಸ್ಯೆಗಳೇನಾದ್ರೂ ಇದೆ, ಕೃಷಿ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ಬರ್ತಕ್ಕಂಥ ರೋಗ ಇರ್ಬೋದು, ಕೀಟಗಳಿರ್ಬೋದು, ಅವುಗಳ ಸಮಗ್ರ ನಿರ್ವಹಣೆಗೆ ರೈತರಿಗೆ ಕ್ಷೇತ್ರ ಭೇಟಿಯನ್ನು ಸಹ ನಾವು ಮಾಡೋ ಸಮಸ್ಯಾತ್ಮಕ ತಾಕುಗಳಿಗೆ ಕ್ಷೇತ್ರ ಭೇಟಿಯನ್ನ ಮಾಡ್ತಕ್ಕಂಥದ್ದು. ಮತ್ತೆ ರೈತರು ತಮ್ಮ ತೋಟಗಳಲ್ಲಿ ಏನಾದರೂ ರೋಗ ಮತ್ತು ಕೀಟಗಳು ಬಂದಂತ ಸಮಸ್ಯಾತ್ಮಕ ಒಂದು ಗಿಡಗಳನ್ನ ಇಲ್ಲಿಗೆ ತಂದ್ರೆ ಅವುಗಳನ್ನ ಪರಿಶೀಲನೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸೂಕ್ತ ಮಾಹಿತಿಯನ್ನ ಕೊಡ್ತಕ್ಕಂಥದ್ದು. ಮತ್ತೆ ರೈತರಿಗೆ ಇಲ್ಲಿ ಸಹ ನಾವು ತರಬೇತಿಗಳನ್ನ ಆಯೋಜಿಸ್ತಿರ್ತೀವಿ. ಪ್ರಮುಖವಾಗಿ ಸಮಗ್ರ ಪೀಡೆ ನಿರ್ವಹಣೆ ಕುರಿತಂತ ತರಬೇತಿಗಳನ್ನ ರೈತರಿಗೆ 2 ದಿನದಿರ್ಬೋದು, 3 ದಿನದ ತರಬೇತಿಗಳನ್ನ ಅಥವಾ 1 ದಿನದ ತರಬೇತಿಗಳನ್ನ, ಅದೇ ರೀತಿ ತೆಂಗಿನ ಮರ ಹತ್ತುವ ಮತ್ತು ಸಸ್ಯ ಸಂರಕ್ಷಣೆ ಕುರಿತಾದಂತ ತರಬೇತಿಗಳನ್ನ ಕೊಡುವಂಥದ್ದು, ಸಮಗ್ರ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲಾ ತರಬೇತಿಗಳನ್ನ, ಮೇವು ಬೆಳೆ ಮತ್ತು ಮೇವು ಉತ್ಪಾದನೆ ಕುರಿತಂತ ತರಬೇತಿಗಳು, ಮತ್ತೆ ಒಟ್ಟಾರೆಯಾಗಿ ರೈತರಿಗೆ ಬೇಕಾಗಿರ್ತಕ್ಕಂಥ ಕೃಷಿ, ಹೈನುಗಾರಿಕೆ, ಕುರಿ ಸಾಕಣೆ ಮತ್ತು ಸಮಗ್ರ ಕೃಷಿಗೆ ಸಂಬಂಧಪಟ್ಟಂತ ತರಬೇತಿಗಳನ್ನ ಇಲ್ಲಿ ಆಯೋಜಿಸ್ತೇವೆ. ಮತ್ತೆ ಅದೇ ರೀತಿ ಕ್ಷೇತ್ರ ಭೇಟಿಯನ್ನು ಸಹ ನಾವು ಮಾಡ್ತಕ್ಕಂಥ ಕಾರ್ಯ ಈ ಒಂದು ಕೇಂದ್ರದಲ್ಲಿದೆ. ಆಸಕ್ತ ಇರ್ತಕ್ಕಂಥ ರೈತರು ಈ ಒಂದು ಕೃಷಿ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಿ ಇಲ್ಲಿ ದೊರೆಯತಕ್ಕಂಥ ಎಲ್ಲಾ ಸವಲತ್ತುಗಳನ್ನ ಉಪಯೋಗಿಸ್ಕೋಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮಳೆ ಕಡಿಮೆ ಬೀಳುವ ಪ್ರದೇಶದಲ್ಲಿ ಬೆಳೆಯುವ ಡ್ರ್ಯಾಗನ್ ಫ್ರೂಟ್ ಅನ್ನು ಹೆಚ್ಚು ಮಳೆಯಾಗುವ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಕೆರೆಕೋನ್ ಗ್ರಾಮದಲ್ಲಿ ಪ್ರಗತಿಪರ ಕೃಷಿ ರೈತರೊಬ್ಬರು ಬೆಳೆದು ಯಶಸ್ವಿಯಾಗಿದ್ದಾರೆ. ಇಲ್ಲಿದೆ ನೋಡಿ ಆ ವರದಿ. ಆಕರ್ಷಣೀಯವಾದ ಡ್ರ್ಯಾಗನ್ ಫ್ರೂಟ್ನಿಂದ ಕಳೆಗಟ್ಟಿರುವ ಈ ತೋಟವಿರುವುದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಕೆರೆಕೋನ್ ಗ್ರಾಮದಲ್ಲಿ. ಪ್ರಗತಿಪರ ಕೃಷಿಕರಾದ ಮಹೇಶ್ ಭಂಡಾರಿ ಈ ಕೃಷಿ ಸಾಧನೆಯ ಹಿಂದಿನ ಶ್ರಮಿಕರು. ಇವರ ಕೃಷಿ ಸಾಧನೆಯ ಹಾದಿಯಲ್ಲಿನ ಅನುಭವದ ಮಾತುಗಳು ನಮ್ಮ ಇಂದಿನ ಕೃಷಿ ದರ್ಶನದಲ್ಲಿ ನಿಮಗಾಗಿ. ಈ ಒಂದು ಸ್ಲೋಪ್ ಒಂದು ಆಕಾರದಲ್ಲಿ ಇದೆ ನಮ್ಮ ಭೂಮಿ. ಇಂಥ ಭೂಮಿಯಲ್ಲಿ ಹೇಗೆ ಮಾಡೋದು ಅನ್ನೋದು. ಆದರೆ ಡ್ರ್ಯಾಗನ್ ಫ್ರೂಟ್ಗೆ ಬೇಕಾಗಿರುವಂಥದ್ದು ನೀರು ನಿಲ್ಲಬಾರ್ದು ಅನ್ನೋದು ಬಹಳ ಮುಖ್ಯವಾದಂಥ ಒಂದು ಪ್ರತಿಯೊಬ್ಬ ರೈತನು ಗಮನಿಸಬೇಕಾದ್ದು ಅಥವಾ ತಿಳ್ಕೊಳ್ಬೇಕಾದಂಥ ವಿಷಯ. ಹಾಗಾಗಿ ಈ ಸ್ಲೋಪ್ ಇರುವುದೇ ನನಗೆ ಲಾಭ ಅನ್ನೋ ಕಾರಣಕ್ಕೆ ನಾನು ಆ ಸ್ಲೋಪ್ ಇದ್ದದ್ದನ್ನು ಅದೇ ಲೆವೆಲ್ನಲ್ಲಿ ಕಟಿಂಗನ್ನು ಮಾಡಿಸಿ ಅದೇ ಲೆವೆಲ್ನಲ್ಲಿ ಆ ಥರದ ಡ್ರ್ಯಾಗನ್ ಫ್ರೂಟ್ಗೆ ಏನು ಬೇಕೋ ಒಂದು ಅಳತೆ ಇದೆ. ಡ್ರ್ಯಾಗನ್ ಫ್ರೂಟು ಒಂದು ಗಿಡಗಳನ್ನು ನೆಡುವಾಗಲೂ ಒಂದು ಅಳತೆ ಇದೆ. 11 ನೇರ ಸಾಲಿನಲ್ಲಿ 8 ಮತ್ತು ಒಂದು ಲೈನ್ನಿಂದ ಇನ್ನೊಂದು ಲೈನ್ಗೆ 11 ಫುಟ್ ಒಂದು ಜಾಗ ಬೇಕು. ಆ ಒಂದು ಅಂತರದಲ್ಲಿ ಸುಮಾರು 6 ಲೈನನ್ನು ನಾನು ಮಾಡಿದೆ ಒಂದು ಅರ್ಧ ಎಕರೆಯಲ್ಲಿ. ಪರ್ಯಾಯ ಬೆಳೆಯಾಗಿ ಡ್ರ್ಯಾಗನ್ ಫ್ರೂಟ್ಸ್ ಬೆಳೆಯಲು ಯೋಚಿಸಿ ತಜ್ಞರ ಮಾರ್ಗದರ್ಶನ ಪಡೆದು ಡ್ರ್ಯಾಗನ್ ಫ್ರೂಟ್ಸ್ ಬೇಸಾಯದಲ್ಲಿ ತೊಡಗಿಸಿಕೊಂಡ ಮಹೇಶ್ ಭಂಡಾರಿ ಅವರು ಸಾವಯವ ಪದ್ಧತಿಯನ್ನೇ ಅನುಸರಿಸುತ್ತಿರುವುದು ವಿಶೇಷ. ಇದು ಒಂದು ಕಳ್ಳಿ ಜಾತಿಯ ಗಿಡ ಆಗಿರೋದ್ರಿಂದ ಅದು ಹಬ್ಬಿ ಬಳ್ಳಿಯ ಟೈಪ್ ಆಗಿರೋದ್ರಿಂದ ಅದಕ್ಕೆ ಒಂದು ಆಧಾರ ಸ್ತಂಭ ಬೇಕು, ಕಂಬ ಬೇಕು, ಅದಕ್ಕೆ ಟೈರ್ ಬೇಕು, ಮತ್ತು ಅಥವಾ ಸಿಮೆಂಟ್ ಸ್ಲ್ಯಾಬ್ ಬೇಕು, ಇನ್ನೊಂದು ಗಿಡಗಳು ಬೇಕು. ಬಲ ಆದಮೇಲೆ ನಾನು ಅಲ್ಲಿಂದ ಗಿಡಗಳನ್ನು ತಂದೆ. ಅವರು ಗಿಡಗಳನ್ನು ಕೊಡುವಾಗಲೂ ಹೇಳಿದರು, ನಿಮಗೆ ಕೆಲಸ ಇಲ್ಲ, ಆದರೆ ಅದು ಒಂದು ಹಂತಕ್ಕೆ ಬರುವಲ್ಲಿವರೆಗೆ ಆ ಬರುವ ತನಕ ನಿಮಗೆ ಕೆಲಸ ಇದೆ ಅಂತಂದು. ಏನು ಕೆಲಸ ಅಂತ ಹೇಳಿದಾಗ ಆ ಗಿಡ ನೆಟ್ಟಾದಮೇಲೆ ಆ ನೆಟ್ಟಾದಮೇಲೆ ಅದಕ್ಕೆ ಕೊಂಬೆಗಳು ಬರ್ತದೆ. ಆ ಕೊಂಬೆಗಳಲ್ಲಿ ಬರುವಂಥ ಸಂದರ್ಭದಲ್ಲಿ ಕೊಂಬೆಗಳು ಯಾವುದು ಚೆನ್ನಾಗಿದೆ ಅದರಲ್ಲಿ ಬಲಿಷ್ಠವಾದ ಕೊಂಬೆಗಳನ್ನು ಇಟ್ಟು ಉಳಿದದ್ದನ್ನು ಕಟ್ ಮಾಡಬೇಕು. ಅಲ್ಲಿ ಅದಕ್ಕೆ ರೋಗ ಇದೆಯಾ ಅಂತ ಕೇಳಿದಾಗ ಅವರೇನು ಯಾವುದೇ ರೋಗ ಇಲ್ಲ, ಆದರೆ ನಾವು ಅದಕ್ಕೆ ಎಷ್ಟು ಪ್ರೀತಿ ಮಾಡ್ತೀವೋ ಆ ಪ್ರೀತಿಗೆ ತಕ್ಕಾಗಿ ಅದು ಬೆಳೆಯುತ್ತದೆ ಅಂತಂದರು. ಇದಕ್ಕೆ ಪ್ರೀತಿ ಮಾಡಿದಾಗ ಅದು ಏನು ಮಾಡ್ತು ಅಂತಂದರೆ ನನಗೆ ಸಪೋರ್ಟ್ ಮಾಡ್ತು, ಸರಿಯಾಗಿ ಬೆಳೆಯೋದಕ್ಕೆ ಶುರುವಾಯಿತು. ಆಮೇಲೆ ಕೊಂಬೆಗಳೇ ಬಿಡ್ತು. ಆಮೇಲೆ ಟೈರ್ ತರುವ ಕೆಲಸವನ್ನು ಮಾಡಿದೆ.
ಟಯರನ್ನು ಬೇರೆ ಬೇರೆ ಕಡೆಯಿಂದ ತರಿಸಿದೆ. 15 ರೂಪಾಯಿಗೆ, 20 ರೂಪಾಯಿಗೆ, ಒಂದೊಂದು ಕಡೆ 25 ರೂಪಾಯಿಗೆ, ಒಂದು ಕಡೆ 5 ರೂಪಾಯಿಗೂ ತಂದದ್ದಿದೆ. ಒಂದು 150 ಟಯರನ್ನು ಒಟ್ಟು ಮಾಡಿದೆ. ಆದರೆ ಡ್ರ್ಯಾಗನ್ ಫ್ರೂಟು ಮೊದಲಿಂದ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಖಂಡಿತವಾಗಿಯೂ ಹೇಳಬೇಕು. ನನಗೆ ಏನು ಅನಿಸಿದ್ದು ಅಂತಂದರೆ, ಒಂದು ಈ ಡ್ರ್ಯಾಗನ್ ಫ್ರೂಟ್ ಮಾಡೋದ್ರ ಮೂಲಕ ಈ ಉತ್ತರ ಕನ್ನಡದ ಹಳ್ಳಿಯಲ್ಲೂ ಕೂಡ, ಉತ್ತರ ಕನ್ನಡದ ಭೂಮಿಯಲ್ಲೂ ಕೂಡ, ಕೆಂಪು ಮಿಶ್ರಿತ ಮಣ್ಣಿನಲ್ಲೂ ಕೂಡ ಈ ಡ್ರ್ಯಾಗನ್ ಫ್ರೂಟನ್ನು ಬೆಳೆಯಬಹುದು ಅನ್ನೋದನ್ನು ನಾನು ಈಗ ಭಾಳ ಆತ್ಮಸ್ಥೈರ್ಯದಿಂದ, ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಯಾವಾಗ ಈಗ ಫಸಲು ಬರೋದಕ್ಕೆ ಶುರುವಾಗಿದೆಯೋ ಈಗ ನನಗೆ ಧೈರ್ಯ ಇದೆ, ನಮ್ಮ ಊರಿನಲ್ಲೂ ಅಥವಾ ನಮ್ಮ ಉತ್ತರ ಕನ್ನಡದ ಯಾವುದೇ ಜಾಗದಲ್ಲಿ ಇದನ್ನು ಬೆಳೆಯಬಹುದು ಅನ್ನೋ. ಉತ್ತರ ಕನ್ನಡ ಜಿಲ್ಲೆಯ ಮಣ್ಣಿನಲ್ಲಿ ಈ ಹಣ್ಣನ್ನು ಬೆಳೆಯುವುದನ್ನು ಸವಾಲಾಗಿ ಸ್ವೀಕರಿಸಿ ನಡೆಸಿದ ಪ್ರಯತ್ನಗಳ ಬಗ್ಗೆ ಅವರು ಹೇಳಿದ್ದು ಹೀಗೆ. ನಾವು ಬರೇ ಅದನ್ನು ಹಾಕುವುದರ ಮೂಲಕ ನಾವು ಶ್ರೀಮಂತರಾಗೋದಿಲ್ಲ, ಅದರಲ್ಲಿ ಭಾಳ ಉತ್ಪನ್ನಗಳನ್ನು ತಗೊಳ್ತೇವೆ ಅಂತಲ್ಲ. ಬಟ್ ನಾವು ಶ್ರಮ ಬಿಡಬೇಕು. ನಮ್ಮ ಹತ್ರ ಆಗದಿದ್ದರೆ ಬೇರೆಯವ್ರ ಹತ್ರ ಮಾಡಿಸುವ ಕೆಲಸವನ್ನಾದರೂ ಮಾಡಬೇಕು. ಹೇಗೆ ಅಂತಂದರೆ ಇದಕ್ಕೆ ಖರ್ಚಿದೆ. ಈಗ ಒಂದು ಕಂಬಕ್ಕೆ 350 ರೂಪಾಯಿ, ಗಿಡಕ್ಕೆ 50 ರೂಪಾಯಿ, ಮತ್ತು ಬೇಲಿ ಮಾಡಲೇಬೇಕು. ಅದಕ್ಕೊಂದು ಐಬೆಕ್ಸ್ ಬೇಲಿ ಮಾಡದೇ ಇದ್ದರೆ ಬೇರೆ ಯಾವುದಾದ್ರೂ ಪ್ರಾಣಿಗಳು ಬರ್ಬೋದು. ಪ್ರಾಣಿಗಳ ಕಾಟ ಇಲ್ಲ, ಮಂಗನ ಕಾಟ ಇಲ್ಲ. ಆದರೆ ಅದನ್ನು ಒಂದು ಬೇಲಿ ಅಂತ ಮಾಡಿದರೆ, ಒಂದು ನಮ್ಮದು ಅಂತ ರಿಸ್ಟ್ರಿಕ್ಷನ್ ಮಾಡಿಕೊಂಡ್ರೆ ಬರುವವರ ಸಂಖ್ಯೆ ಕೂಡ ಕಡಿಮೆ ಆಗ್ತದೆ ಅನ್ನೋ ಕಾರಣಕ್ಕೆ ಅದನ್ನು ಒಂದು ಕಾಂಪೌಂಡ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸೇರಿ ನನಗೆ 2.5 ಲಕ್ಷ ಖರ್ಚಾಗಿದೆ. ಒಂದು 2.5 ಲಕ್ಷ ಖರ್ಚು ಮಾಡಿ ಇದನ್ನು ಮಾಡಿದರೆ, ಅದರ ಉತ್ಪನ್ನವನ್ನು ಸರಿಯಾಗಿ ಮಾಡಿದರೆ 1 ವರ್ಷದಲ್ಲಿ ತೆಗಲಿಕ್ಕೆ ಆಗ್ತದೆ ಅನ್ನೋದಕ್ಕಿಂತ 2 ವರ್ಷದಲ್ಲಿ ಆರಾಮಾಗಿ ಅದನ್ನು ನಿಭಾಯಿಸ್ಬೋದು. ಆಮೇಲೆ ಬರುವ ಉತ್ಪನ್ನಗಳೆಲ್ಲ ಮೋಸ್ಟ್ಲಿ ಅದು ಲಾಭದ ಉತ್ಪನ್ನಗಳಾಗಿರ್ಬೋದು. ನಾವು ಏನು ಸೇವೆ ಕೊಡಬೇಕು, ಅಥವಾ ಒಬ್ಬ ಬಡ ಕುಟುಂಬದ ರೈತನು ಕೂಡ ಅಥವಾ ಬಡ ಕುಟುಂಬದ ಮನುಷ್ಯನೂ ಕೂಡ ಈ ಒಂದು ಆರೋಗ್ಯಕರವಾದಂಥ ಹಣ್ಣನ್ನು ತಿನ್ನುವ ಒಂದು ಕಾಯಕವನ್ನು ಕೈಗೊಳ್ಳಲಿಕ್ಕೆ ಇದು ಸಾಧ್ಯ ಆಗ್ತದೆ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ. ಹೊನ್ನಾವರದ ಸಹಾಯಕ ತೋಟಗಾರಿಕಾ ಅಧಿಕಾರಿಗಳಾದ ನಾಗಪ್ಪ ಕೊಟ್ಟೂರ್ ಅವರು ಮಾತನಾಡಿ, ಇಲಾಖೆಯಿಂದ ಡ್ರ್ಯಾಗನ್ ಫ್ರೂಟ್ ಬೆಳೆಯಲು ಮಾಹಿತಿಯನ್ನು ಒದಗಿಸುವುದರೊಂದಿಗೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಹಾಗೂ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಡಿ ಸಹಾಯಧನವನ್ನು ಒದಗಿಸಲಾದ ಕುರಿತು ತಿಳಿಸಿದರು. ಬೇರೆ ಬೇರೆ ಯೋಜನೆಗಳಿದಾವೆ, ಅದರ ಸದುಪಯೋಗ ತಗೊಂಡು ನೀವು ಡ್ರ್ಯಾಗನ್ ಬೆಳೆ ಬೆಳೆದ್ರೆ ಮುಂದಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಳೆ ಇದೆ ಮತ್ತು ನೀವು ಆದಾಯವನ್ನು ಹೆಚ್ಚಿಗೆ ಮಾಡ್ಕೋಬಹುದು ಅಂತ ಹೇಳಿದೆ ಅವರಿಗೆ. ಅದೇ ರೀತಿಯಾಗಿ ನಾನು ತೋಟಗಾರಿಕೆ ಇಲಾಖೆಯಿಂದ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಡಿಯಲ್ಲಿ ಡ್ರ್ಯಾಗನ್ ಬೆಳೆಗೆ ಸಹಾಯಧನ ಕೊಟ್ಟೆ, ಮತ್ತು ಹನಿ ನೀರಾವರಿ ಯೋಜನೆಯಲ್ಲಿ ಆ ಬೆಳೆಗೆ ಹನಿ ನೀರಾವರಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿವಿ. ಈಗ 2ನೇ ವರ್ಷದ ಬೆಳೆ ಇದೆ. ಈಗ ಆಲ್ರೆಡಿ ಅವರು ಫಸಲನ್ನು ಪಡಿತಾ ಇದ್ದಾರೆ. 1 ಕೆಜಿಗೆ 200-250 ರೂಪಾಯಿ ಆದಂಗೆ ಕೆಜಿಗೆ ಅವರು ಹಣ್ಣು ಮಾರುಕಟ್ಟೆ ಮಾಡ್ತಾ ಇದ್ದಾರೆ. ಡ್ರ್ಯಾಗನ್ ಫ್ರೂಟ್ಸ್ ಒಳ್ಳೆಯ ಆದಾಯವನ್ನು ನೀಡುವಂತದ್ದಾಗಿದ್ದು ಮಾರುಕಟ್ಟೆಯ ವ್ಯವಸ್ಥೆಯನ್ನು ನಾವು ಹುಡುಕಿಕೊಳ್ಳಬೇಕು ಎನ್ನುವ ಮಹೇಶ್ ಭಂಡಾರಿ ಡ್ರ್ಯಾಗನ್ ಫ್ರೂಟ್ಸ್ ಕೃಷಿಯನ್ನು ಸವಾಲಾಗಿ ಸ್ವೀಕರಿಸಿ ಯಶಸ್ವಿಯಾಗಿದ್ದಾರೆ. ಆಗಸ್ಟ್ 4ರಿಂದ 15ರವರೆಗೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಫಲಪುಷ್ಪ ಪ್ರದರ್ಶನವನ್ನ ಆಯೋಜನೆ ಮಾಡಲಾಗಿದ್ದು, ವಿಧಾನಸೌಧ, ಕೆಂಗಲ್ ಹನುಮಂತಯ್ಯ ಸೇರಿದಂತೆ ಹಲವು ಮಾದರಿ ಪ್ರತಿಮೆಗಳನ್ನು ಪುಷ್ಪಗಳಲ್ಲಿ ಮಾಡಲಾಗಿತ್ತು. ಇಲ್ಲಿದೆ ನೋಡಿ ಆ ವರದಿ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಸ್ವಾತಂತ್ರ್ಯೋತ್ಸವ ಫಲಪುಷ್ಪ ಪ್ರದರ್ಶನ ಇದೇ 4ರಿಂದ 15ರವರೆಗೆ ಆಯೋಜಿಸಲಾಗಿದೆ. ವಿಧಾನಸೌಧದ ಪುಷ್ಪ ಮಾದರಿ ಹಾಗೂ ಕೆಂಗಲ್ ಹನುಮಂತಯ್ಯನವರ 14 ಅಡಿ ಎತ್ತರದ ಪುಷ್ಪ ಮಾದರಿ ಪ್ರತಿಮೆಯನ್ನು ಫಲಪುಷ್ಪ ಪ್ರದರ್ಶನದಲ್ಲಿ ಪ್ರದರ್ಶಿಸಲಾಗುವುದು ಎಂದು ತೋಟಗಾರಿಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ ತಿಳಿಸಿದ್ದಾರೆ. ಈ ವೇಳೆ ತೋಟಗಾರಿಕಾ ಇಲಾಖೆ ಸರ್ಕಾರದ ಕಾರ್ಯದರ್ಶಿ ಮೋಹನ್ ರಾಮರಾಜ್ ಕೆಪಿ, ತೋಟಗಾರಿಕೆ ಇಲಾಖೆ ನಿರ್ದೇಶಕ ರಮೇಶ್ ಮತ್ತಿತರರು ಉಪಸ್ಥಿತರಿದ್ದರು. ಫಲಪುಷ್ಪ ಪ್ರದರ್ಶನವನ್ನು ಇದೇ 4ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದಾರೆ. ಇಕೆಬಾನ, ಜಾನುಡ್ಥಾಯ್ ಆರ್ಟ್ ಹಾಗೂ ಇತರೆ ಪೂರಕ ಕಲೆಗಳ ಪ್ರದರ್ಶನಗಳನ್ನು ಏರ್ಪಡಿಸಲಾಗಿದೆ. ಪ್ರದರ್ಶನ ಬೆಳಿಗ್ಗೆ 7ರಿಂದ ರಾತ್ರಿ 7ರವರೆಗೆ ನಡೆಯಲಿದ್ದು, ವಯಸ್ಕರಿಗೆ 70 ರೂಪಾಯಿ ಹಾಗೂ ಶನಿವಾರ ಮತ್ತು ರಜಾದಿನಗಳು 80 ರೂಪಾಯಿ ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ. 12 ವರ್ಷದೊಳಗಿನ ಮಕ್ಕಳಿಗೆ 30 ರೂಪಾಯಿ ಹಾಗೂ ಶಾಲಾ ಮಕ್ಕಳಿಗೆ ಉಚಿತ ಪ್ರವೇಶವಿರುತ್ತದೆ. ಫಲಪುಷ್ಪ ಪ್ರದರ್ಶನ ವೀಕ್ಷಿಸಲು ಅಪಾರ ಸಂಖ್ಯೆಯಲ್ಲಿ ಜನ ಆಗಮಿಸುವುದರಿಂದ ಎಲ್ಲ ರೀತಿಯ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು.
5ನೇ ಜಾಗತಿಕ ಕಾಫಿ ಸಮ್ಮೇಳನವನ್ನು ಸೆಪ್ಟೆಂಬರ್ 25ರಿಂದ 28ರವರೆಗೆ ಬೆಂಗಳೂರಿನಲ್ಲಿ ನಡೆಸಲಾಗುತ್ತಿದೆ. ಭಾರತೀಯ ಕಾಫಿಯ ಗುಣಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಲು ಈ ವೇದಿಕೆ ಸಹಕಾರಿಯಾಗಲಿದೆ. ಕ್ರೀಡಾಪಟು ಬೋಪಣ್ಣ ಲಾಂಛನವನ್ನು ಅನಾವರಣ ಮಾಡಿದರು. ಇಲ್ಲಿದೆ ನೋಡಿ ಆ ಸ್ಟೋರಿ. ಸೆಪ್ಟೆಂಬರ್ 25ರಿಂದ 28ರವರೆಗೆ ಬೆಂಗಳೂರಿನಲ್ಲಿ ವರ್ಲ್ಡ್ ಕಾಫಿ ಕಾನ್ಫರೆನ್ಸ್ 2023 ಆಯೋಜಿಸಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿಂದು ಕ್ರೀಡಾಪಟು ರೋಹನ್ ಬೋಪಣ್ಣ ಸಮಾವೇಶದ ಲಾಂಛನವನ್ನು ಬಿಡುಗಡೆ ಮಾಡಿದರು. ಸಮಾರಂಭದಲ್ಲಿ ಭಾರತೀಯ ಕಾಫಿ ಮಂಡಳಿಯ ಕಾರ್ಯದರ್ಶಿ ಕೆಜಿ ಜಗದೀಶ್, ವಾಣಿಜ್ಯ ಇಲಾಖೆಯ ಕಾರ್ಯದರ್ಶಿ ಎಸ್ ಸೆಲ್ವಕುಮಾರ್ ಸೇರಿದಂತೆ ಹಲವು ಕಾಫಿ ಉದ್ಯಮಿಗಳು, ಬೆಳೆಗಾರರು ಉಪಸ್ಥಿತರಿದ್ದರು. ನಂತರ ಕೆಜಿ ಜಗದೀಶ್, ಬೆಂಗಳೂರಿನಲ್ಲಿ ಜಾಗತಿಕ ಮಟ್ಟದ ಕಾಫಿ ಸಮ್ಮೇಳನ ನಡೆಯುತ್ತಿರುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ಸಂಗತಿಯಾಗಿದ್ದು, ಭಾರತೀಯ ಕಾಫಿಯ ಗುಣಮಟ್ಟವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಚಯಿಸಲು ಈ ವೇದಿಕೆ ಸಹಕಾರಿಯಾಗಲಿದೆ. ಕಾಫಿ ಬೆಳೆಗಾರರ ಉತ್ತೇಜನಕ್ಕೂ ಸಹಾಯಕವಾಗಲಿದ್ದು, ಸಮ್ಮೇಳನದ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. To interact with world coffee producers, showcase our Indian coffee sector, establish business contacts with all the people who are traveling from the world over, and we should learn from international experiences. This is a good opportunity for all of us to grow together. ಕ್ರೀಡಾಪಟು ರೋಹನ್ ಬೋಪಣ್ಣ ಕ್ರೀಡಾ ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳಲು ವಿವಿಧ ದೇಶಗಳಿಗೆ ಸಂಚರಿಸಿದ್ದು, ಕಾಫಿಯ ರಾಯಭಾರಿಯಾಗಿರುವುದು ಹೆಮ್ಮೆಯನ್ನುಂಟು ಮಾಡಿದೆ. ಕಾಫಿ ಸಂತೆಗಳು ಜಾಗತಿಕ ಮಟ್ಟದಲ್ಲಿ ವಿಸ್ತರಿಸಿರುವುದರಿಂದ ಕಾಫಿ ಬೆಳೆಗಾರರಿಗೆ ಅನುಕೂಲವಾಗಲಿದೆ. ಕಾಫಿ ಬೆಳೆಗಾರರ ಕುಟುಂಬದಲ್ಲಿ ಜನಿಸಿದ್ದು, ಕಾಫಿ ಬೆಳೆಯ ಬಗ್ಗೆ ಅರಿತುಕೊಂಡಿದ್ದೇನೆ. ಭಾರತದ ಕಾಫಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆಯಬೇಕು ಎಂದರು. Why Indian coffee is not present, and was surprised when I went to coffee shops and listened to the coffee owners, and they said they use the Indian blends, but they did not display it as much because a lot of the people did not know Indian coffee globally. And in addition to that, ವಾಣಿಜ್ಯ ಇಲಾಖೆಯ ಕಾರ್ಯದರ್ಶಿ ಎಸ್ ಸೆಲ್ವಕುಮಾರ್, ದೇಶದಲ್ಲಿ ಅತಿ ಹೆಚ್ಚು ಕಾಫಿ ಬೆಳೆ ರಾಜ್ಯದಲ್ಲಿ ಬೆಳೆಯುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಕಾಫಿ ರಫ್ತಿನಿಂದ ಭಾರತದ ಜಿಡಿಪಿ ಹಾಗೂ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗಲಿದ್ದು, ಈ ಸಮ್ಮೇಳನ ಬೆಳೆಗಾರರಿಗೆ ಹಾಗೂ ಕಾಫಿ ಉದ್ಯಮಿಗಳಿಗೂ ಉತ್ತಮ ವೇದಿಕೆ ಕಲ್ಪಿಸಿದೆ ಎಂದರು. World Coffee Conference is the only event. It brings together growers, curers, exporters, roasters, cafe chains, in addition to policy makers, researchers, NGOs, and in fact, each and everyone in the coffee value chain. ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ 12ನೇ ಘಟಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಈ ಸಂದರ್ಭದಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಎಲ್ಲಿದೆ ನೋಡಿ ಆ ಕಾರ್ಯಕ್ರಮದ ಝಲಕ್. ಭಾರತವು ಕೃಷಿ ಪ್ರಧಾನ ರಾಷ್ಟ್ರವಾಗಿದ್ದು, ಕೃಷಿ ಶಿಕ್ಷಣ ಪಡೆದು ಸ್ವಹಿತ, ಜನಹಿತ ಹಾಗೂ ದೇಶಹಿತಕ್ಕೆ ಶ್ರಮಿಸಬೇಕೆಂದು ರಾಜ್ಯಪಾಲರು ಹಾಗೂ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಥಾವರ್ ಚಂದ್ ಗೆಹ್ಲೋಟ್ ಅವರು ಹೇಳಿದರು. देश की अर्थव्यवस्था दुनिया के देशों की तुलना में आज 5वें स्थान पर है और केंद्र सरकार ने, राज्य सरकारों ने और देशवासियों ने अपेक्षा की है, एक सोच संकल्प लिया है कि हम देश की अर्थव्यवस्था को दुनिया के देशों में तीसरे स्थान पर पहुंचाने के प्रयास करेंगे और मुझे विश्वास है कि हम इस उपलब्धि को हासिल करने में सफलता प्राप्त करेंगे.
ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಮಹಾನಿರ್ದೇಶಕರಾದ ಡಾ ಹಿಮಾಂಶು ಪಾಠಕ್ ಅವರು ಮಾತನಾಡಿ, ಬೇರೆ ದೇಶಗಳು ಭಾರತದ ಮೇಲೆ ಅವಲಂಬಿತವಾಗುವಂತೆ ನಮ್ಮ ದೇಶದಲ್ಲಿ ಕೃಷಿ ಅಭಿವೃದ್ಧಿ ಹೊಂದಿದೆ ಎಂದು ಹೇಳಿದರು. Today is the day when the university hands over the students from their campus to larger society, to serve the society, to work for the state, to work for the country, and of course, to work for the humanity. ಸಮಾರಂಭದಲ್ಲಿ ಕುಲಪತಿಗಳಾದ ಡಾ ಎಂ ಹನುಮಂತಪ್ಪ, ವ್ಯವಸ್ಥಾಪನಾ ಮಂಡಳಿಯ ಸದಸ್ಯರು, ವಿದ್ಯಾ ವಿಷಯಕ ಪರಿಷತ್ತಿನ ಸದಸ್ಯರು, ಪದವಿ ಪುರಸ್ಕೃತ ವಿದ್ಯಾರ್ಥಿಗಳು, ಪೋಷಕರು, ಗಣ್ಯರು ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದರು. ಭಾಳ ಖುಷಿ ಅನಿಸ್ತೈತೆ, ಭಾಳ ಚೆನ್ನಾಗಿರುತ್ತೆ. ಎಲ್ಲ ರೀತಿಯಿಂದ ಚೆನ್ನಾಗಿ ಪೇರೆಂಟ್ಸ್ಗಳಿಗೆ ಮಕ್ಕಳಿಗೆ ಸರಿಯಾಗಿ ಹೇಳಿದರೆ ಅವರು ಪಾಲನೆ ಮಾಡ್ತಾರೆ. ಚೆನ್ನಾಗಿ ಓದಿ ಈಗಂತೂ ಜಾಬ್ ಮಾಡಕ್ಕಂತಾಳ್ರಿ, ಮುಂದಕ್ಕೆ ಆಸೆ ಹಾಕಿ ಏನು ಅನ್ಸುತ್ತೆ ಅದು ಮಾಡ್ರಿ. ಎಲ್ಲ ರೀತಿಯಾದ ಸಪೋರ್ಟ್ ನಮಗೆ ನೀಡಿದ್ದಾರೆ ಇಲ್ಲಿ. ಸೊ ಅದಕ್ಕೆ ಚೆನ್ನಾಗಿದೆ ಕಾಲೇಜ್ ಎಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಏನು ಆಸೆ ಇರುತ್ತೆ ಅದನ್ನ ನೆರವೇರಿಸಬೇಕು, ತಂದೆ ತಾಯಿನ ಖುಷಿಯಾಗಿ ಇಟ್ಕೋಬೇಕು, ಇದೇ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಎರಡೇ ಎಫರ್ಟ್, ಫೋಕಸ್, ಇವೆರಡೇ ಮಂತ್ರ ಮಾಡಿದ್ರೆ ಎಲ್ಲಾನು ಪಾಸಿಬಲ್ ಇದೆ. ಡೈಲಿ ಓದ್ಬೇಕಂತ ಏನಿಲ್ಲ ಸರ್, ಅದು ಒಂದ್ಸತಿ ನಾವು ಚೆನ್ನಾಗಿ ಫೋಕಸ್ ಹಾಕಿ ಅದನ್ನ ಓದಿದ್ರೆ ಸಾಕು. ಹಂಗೆ ಪದೇ ಪದೇ ಓದ್ಬೇಕಂತೂ ಏನೂ ಇಲ್ಲ. ಒಂದು ಕಾನ್ಸಂಟ್ರೇಷನ್, ಫೋಕಸ್, ಎಫರ್ಟ್, ಈ ಮೂರೇ ಹೇಳ್ತೀನಿ ನಾನು. ಸೂಕ್ಷ್ಮಾಣು ಜೀವಶಾಸ್ತ್ರ ನಂದು ಓದಿತ್ತು. ಸೊ ಅದರಲ್ಲಿ ನಾನು ಎಷ್ಟು ಮಾಡಬೇಕಾಗುತ್ತೋ ಅಷ್ಟು, ಅದ್ರ ಬಗ್ಗೆ ಎಷ್ಟು ಮಾಹಿತಿ ಕೊಡಬೇಕಾಗುತ್ತೆ ರೈತರಿಗೆ, ಅದನ್ನ ಮಾಡಕ್ ಇಷ್ಟಪಡ್ತೀನಿ ಸರ್. ಸೊ ಇದೇ ಅಗ್ರಿಕಲ್ಚರ್ ಫೀಲ್ಡಲ್ಲೇ ಮುಂದುವರೆದು ಸರ್ ರೈತರಿಗೆ ಒಂದು ಬೀಜೋತ್ಪಾದನೆಯಲ್ಲಿ ರೈತರಿಗೆ ಮೇನ್ ಹೆಚ್ಚು ಇಳುವರಿ ಬರೋದೇ ಬೀಜದಿಂದ. ಸೊ ಅದರಲ್ಲಿ ನನ್ನ ಮುಂದಿನ ಫೋಕಸ್ ಮಾಡಿಕೊಂಡು ನಾನು ಅದರಲ್ಲೇ ಅಗ್ರಿಕಲ್ಚರಲ್ಲೇ ಮುಂದುವರಿಬೇಕು ಅಂತ ನನ್ನ ಆಸೆ ಇದೆ ಸರ್. ನೀವು ಕುರಿಗಳ ಸಂತೆ, ಹಸುಗಳ ಸಂತೆ ಸೇರಿದಂತೆ ವಾರದ ಸಂತೆಯನ್ನ ನೋಡಿದ್ದೀರಾ, ಆದರೆ ಸಸ್ಯ ಸಂತೆಯನ್ನ ನೋಡಿದ್ದೀರಾ? ಹೌದು, ಅಂತಹ ಒಂದು ಸಸ್ಯ ಸಂತೆಯ ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಬಾಗಲಕೋಟೆಯ ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ, ಬೆಂಗಳೂರಿನ ಪ್ರಾದೇಶಿಕ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಹಾಗೂ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಯೋಗದಲ್ಲಿ ಇತ್ತೀಚೆಗೆ 3 ದಿನಗಳ ಕಾಲ ಸಸ್ಯ ಸಂತೆ ಕಾರ್ಯಕ್ರಮವನ್ನು ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿರುವ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಕೃಷಿ ಅಧಿಕಾರಿಗಳು, ತಜ್ಞರು ಸೇರಿದಂತೆ ಇನ್ನಿತರೆ ಗಣ್ಯರು ಆಗಮಿಸಿದ್ದರು. ಸಸ್ಯ ಸಂತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಚಿತ್ರನಟಿ ಅಕ್ಷತಾ ಪಾಂಡವಪುರ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಗ್ರಾಮೀಣ ಪ್ರದೇಶಗಳಲ್ಲಿ ಮಾತ್ರ ವಾರದ ಸಂತೆಗಳು ಕಾಣುತ್ತಿದ್ದವು. ಇಲ್ಲಿ ಸಸ್ಯ ಸಂತೆ ಆಯೋಜಿಸಿರುವುದು ಉತ್ತಮ ಬೆಳವಣಿಗೆ. ಸ್ಥಳೀಯ ರೈತರು ಹಾಗೂ ನಾಗರಿಕರಿಗೆ ಉಪಯೋಗವಾಗಲಿದೆ ಎಂದು ಅಕ್ಷತಾ ತಿಳಿಸಿದರು. ನಾವೆಲ್ಲ ಮಿತ್ರರು ಸರ್, ನಾವು ರೈತರ ಮಕ್ಕಳು, ಆ ಒಂದು ಕಾಲೇಜಿಂದನೇ ಬಂದಿದ್ದು ನಾವು ಇಲ್ಲಿ. ಇವರೆಲ್ಲ ಯುವ ರೈತ ಮಿತ್ರರು. ನೀವು ಸರ್ಟಿಫಿಕೇಟ್ ತಗೊಂಡಿದ್ದೀರಾ, ನಿಮ್ದೊಂದು ಎಜುಕೇಶನ್ ಸಿಗ್ತಿದೆ, ದಯವಿಟ್ಟು ನೀವು ಹೋಗಿ ಮುಂದುವರಿಸಿ ಎತ್ಲಿಮನೆ ಸರ್ ಅಂತಾರೆ, ಇವರೆಲ್ಲರೂ ಮಾರ್ಗದರ್ಶನ ತಗೊಳ್ಳಿ, ಕೇಳಿ. ಈಗ ಸಾಕಪ್ಪ ಸಾಕು, ಬೇಸಾಯ ಸಾಕು, ನನ್ನ ಮಗಳನ್ನ ಒಬ್ಬ ರೈತನ ಕೊಟ್ಟು ಮದುವೆ ಮಾಡಲ್ಲ ಅಂತೆಲ್ಲ ಅನ್ಕೊಂಡಿದಾರಲ್ಲ ಇವಾಗ, ಅದೆಲ್ಲ ಮುಗಿಬೇಕು, ಅಂತ್ಯ ಆಗ್ಬೇಕು. ನಿಜವಾಗ್ಲೂ ಹೇಗೆ ಸಾಧ್ಯ ಅಂತಂದ್ರೆ ನೀವು ಆರ್ಗನೈಸ್ ಆಗ್ಬೇಕು, ನೀವು ಕೃಷಿ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗವಹಿಸ್ಬೇಕು, ತಿಳ್ಕೋಬೇಕು. ನೀವು ಒಬ್ಬರೇ ತಿಳ್ಕೊಂಡು ಹೋಗಿ 4 ಎಕರೆ ತಗೊಂಡು ಬೇಸಾಯ ಮಾಡಿದ್ರೆ ಸಾಕ? ನೀವು ಗೊತ್ತಿದೆ, ಇನ್ನು ಕೆಲವರಿಗೆ ಗೊತ್ತಿಲ್ಲ. ಅವರ ಒಂದು ಬೇಸಾಯ ಪದ್ಧತಿನ ನೀವು ಅನುಸರಿಸಿ. ಅವ್ರ ಕಾಲಕ್ರಮೇಣ ಈಗ ಹೇಳಿದ್ರೆ ಮಳೆಗಾಲಕ್ಕೆ ಮಳೆ, ಮಕಾಲಿಕ ಮಳೆ, ಅತಿವೃಷ್ಟಿ ಅನಾವೃಷ್ಟಿಯಿಂದ ಬೇಸಾಯನ ಏರುಪೇರಾಗ್ಬಿಟ್ಟಿದೆ. ಹೌದು ಅಲ್ವಾ? ಸಹ ಸಂಶೋಧನಾ ಮತ್ತು ವಿಸ್ತರಣಾ ನಿರ್ದೇಶಕ ಎಸ್ಎಲ್ ಜಗದೀಶ್ ಮಾತನಾಡಿ, ರೈತರಿಗೆ ಮತ್ತು ನರ್ಸರಿ ಕೈತೋಟ ಮಾಡಲು ಆಸಕ್ತಿ ಇರುವವರಿಗೆ ಉತ್ತಮ ಗುಣಮಟ್ಟದ ಬೀಜ, ವಿವಿಧ ರೀತಿಯ ಸಸಿಗಳು ಹಾಗೂ ಕೃಷಿ ಪರಿಕರಗಳು ಒಂದೇ ಸೂರಿನಡಿ ಲಭ್ಯವಾಗಬೇಕು ಎಂಬ ಉದ್ದೇಶದಿಂದ ಸಸ್ಯ ಸಂತೆಯ ಹೆಸರಿನಲ್ಲಿ ವಿವಿಧ ಮಳಿಗೆಗಳನ್ನು ಸ್ಥಾಪಿಸಲಾಗಿದೆ ಎಂದು ಅವರು ಹೇಳಿದರು. ನಮ್ಮ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ
ಸಸಿಗಳ ಬಗ್ಗೆ ಜನಗಳಿಗೆ, ರೈತರಿಗೆ ಒಂದು ಉತ್ತಮ ಸಸಿಗಳನ್ನು ನೀಡಬೇಕು. ಮತ್ತು ನಗರದ ಏನು ತೋಟಗಾರಿಕಾ ಕೃಷಿಕರು ಇರ್ತಾರೆ ಅವರಿಗೆ ಏನು ಮನೆಗಳಲ್ಲಿ ಬಿಡಿಸೋಕ್ಕೆ ಉತ್ತಮವಾದ ಸಸಿಗಳು ಸಿಗಲಿ ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸಸಿಗಳ ಬಗ್ಗೆ ಒಂದು ಏನು ತಿಳುವಳಿಕೆ ನೀಡುವ ಒಂದು ಉದ್ದೇಶದಿಂದ, ಪರಿಸರಕ್ಕೆ ಒಂದು ತಿಳುವಳಿಕೆ ನೀಡುವ ಉದ್ದೇಶದಿಂದ ಈ ಸಸ್ಯ ಸಂತೆಯನ್ನು ಕಳೆದ ವರ್ಷದಿಂದ ಆಯೋಜಿಸ್ತಾ ಬರ್ತಾ ಇದ್ದೀವಿ. ಈ ಸಸ್ಯ ಸಂತೆಯನ್ನು ನಾವು ಮಳೆಗಾಲದಲ್ಲಿ ನಡೆಸ್ತಾ ಇದ್ದೀವಿ, ಮಳೆಗಾಲದ ಪ್ರಾರಂಭದಲ್ಲಿ ನಡೆಸ್ತಾ ಇದ್ದೀವಿ. ಜೂನ್ ಜುಲೈ ತಿಂಗಳುಗಳಲ್ಲಿ ನಡೆಸ್ತೇವೆ. ಇದರ ಉದ್ದೇಶ ಮಳೆ ಬಂದ ನಂತರನೇ ಈ ಸಸಿಗಳನ್ನು ನಾವು ನಾಟಿ ಮಾಡಲಿಕ್ಕೆ ಸಾಧ್ಯ. ಆದರೆ ಮೇಳಗಳು ಸಾಕಷ್ಟು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಹೀಗೆ ನಡೀತವೆ. ಆಗ ಯಾವುದೇ ಸಸಿಗಳನ್ನು ನೆಡಲಿಕ್ಕೆ ಯೋಗ್ಯವಾದ ಸಮಯ ಅಲ್ಲ. ಹಾಗಾಗಿ ಈ ಸಸ್ಯ ಸಂತೆ ಈ ಒಂದು ಮಳೆಗಾಲದ ಪ್ರಾರಂಭದಲ್ಲಿ ನಡೆಯೋದು ಬಹಳ ಸೂಕ್ತ. ಈ ಸಂತೆ ಅಂದರೆ ಹೇಗೆ ದನಗಳ ಸಂತೆಯಲ್ಲಿ ಬರೀ ದನಗಳು ಅಷ್ಟೇ ಇರಲ್ಲ, ದನಗಳಿಗೆ ಬೇಕಾದಂತಹ ಹಗ್ಗ ಸಿಗುತ್ತೆ, ಮೂಗುದಾರ ಸಿಗುತ್ತೆ, ಅದಕ್ಕೆ ಬೇಕಾದಂತಹ ಈ ಕೋಡಿನ ಎಣಸು ಸಿಗುತ್ತೆ. ಸೊ ಹೀಗೆ ಎಲ್ಲ ಒಂದು ಪರಿಕರಗಳು ದನಗಳಿಗೆ ಬೇಕಾದಂತಹ ಸಿಗಂತಹ ಸಂತೆಯಲ್ಲಿ ಊಟದ ಸೌಲಭ್ಯ ಇರುತ್ತೆ. ಹೀಗೆ ಈ ಸಸ್ಯ ಸಂತೆಯಲ್ಲಿ ಸಸ್ಯಕ್ಕೆ ಬೇಕಾದಂತಹ ಎಲ್ಲ ಪರಿಕರಗಳು, ಅದು ಮಣ್ಣಿರಬಹುದು, ಎರೆಹುಳು ಗೊಬ್ಬರ ಇರಬಹುದು, ಪೀಡನಾಶಕಗಳಿರಬಹುದು, ಈ ಒಂದು ಆರ್ಗ್ಯಾನಿಕ್ ಇನ್ಪುಟ್ಸ್ ಇರಬಹುದು, ಮತ್ತು ಬಯೋ ಇನಾಕ್ಯುಲೆಂಟ್ಸ್ ಇರಬಹುದು. ಅದರ ಜೊತೆಗೆ ಸಾಕಷ್ಟು ಈ ಒಂದು ತೋಟಗಾರಿಕೆಯಿಂದ ಸಂಸ್ಕರಿಸಿದಂತಹ ಪದಾರ್ಥಗಳ ಒಂದು ಎಕ್ಸಿಬಿಷನ್ನು ಮತ್ತು ಸೇಲು ಇದೆ. ಇದು ನಿಜಕ್ಕೂ ಒಂದು ರೀತಿಯ ಹಬ್ಬ, ಒಂದು ಸಸ್ಯದ ಹಬ್ಬ, ಸಸ್ಯದ ಸಂತೆ. ಸಸ್ಯ ಪ್ರೀತಿಸೋರಿಗೆ ಬೇಕಾದಂತಹ ಎಲ್ಲದೂ ಕೂಡ ಇದು ಸಿಗುತ್ತೆ. ಸಸ್ಯದ ಒಂದು ಪಾಟ್ ಇರಬಹುದು, ಈ ಮಣ್ಣಿನ ಪಾಟ್ ಇದೆ, ಅದನ್ನು ಕೂಡ ಯಾರಾದರೂ ಇಷ್ಟಪಟ್ಟು ತಗೊಳ್ಳಬಹುದು. ಅಂತಹ ಒಂದು ಅವಕಾಶ ಒಂದೇ ಸೂರಿನಡಿಯಲ್ಲಿ ಇಲ್ಲಿ ಇದೆ. ಅದರಲ್ಲೂ ನಮ್ಮ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಒಂದು ನರ್ಸರಿ ಏನಿದೆ, ಒಂದು ಅತ್ಯುನ್ನತವಾದ ನರ್ಸರಿಯನ್ನು ನಮ್ಮಲ್ಲಿ ಒಂದು ಪ್ರಾರಂಭ ಮಾಡಿದ್ದೇವೆ. ಅಲ್ಲಿ ಎಲ್ಲ ತರಹದ ಸಸಿಗಳು ರೈತರಿಗೆ ಮತ್ತು ನಗರದ ತೋಟಗಾರಿಕಾ ಆಸಕ್ತರಿಗೆ ಸಿಗ್ತವೆ, ಕಡಿಮೆ ದರದಲ್ಲಿ ಸಿಗ್ತವೆ. ಹಣ್ಣಿನ ಸಸಿಗಳಿರಬಹುದು, ತರಕಾರಿ ಸಸಿಗಳಿರ್ಬೋದು, ಹಾಗೂ ಈ ಒಂದು ಅಲಂಕಾರಿಕ ಸಸಿಗಳಿರಬಹುದು. ಎಲ್ಲ ಥರದ ಸಸಿಗಳನ್ನು ಇಲ್ಲಿ ಪ್ರದರ್ಶನಕ್ಕಿಟ್ಟಿದ್ದೇವೆ ಮತ್ತು ಮಾರಾಟಕ್ಕಿಟ್ಟಿದ್ದೇವೆ. ತೋಟಗಾರಿಕಾ ಇಲಾಖೆಯ ನಿವೃತ್ತ ಹೆಚ್ಚುವರಿ ನಿರ್ದೇಶಕ ಎಸ್ವಿ ಹಿತ್ತಲಮನಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ತೋಟಗಾರಿಕೆಯಲ್ಲಿ ನಾವು ಎಲ್ಲಾ ಕಡೆ ನಾವು ಹೇಳ್ತಾ ಇರ್ತೇವೆ, ನೀವು ಏನನ್ನಾದರೂ ಮೆಚ್ಚುವರಾದರೆ ಮೆಚ್ಚುರಿ ಸುಂದರ ಹೂಗಳನ್ನು, ಮೆಚ್ಚುರಿ ರುಚಿಕರ ಹಣ್ಣುಗಳನ್ನು, ಆರಾಧಿಸಿರಿ ಅವುಗಳನ್ನು, ಏಕೆಂದರೆ ಹಣ್ಣು ಹೂವುಗಳು ಸೌಹಾರ್ದತೆಯ ರಾಯಭಾರಿಗಳು ಅಂತ. ದೇಹದ ಅಂಬಾಸಡರ್ ಆಫ್ ಗುಡ್ ಇಲ್ಲದು, ಅದನ್ನು ನೋಡಿ, ಅದೆಲ್ಲರೂ ಹೋಗ್ತಾರೆ ನೋಡಿ. ಹಣ್ಣು ಹೂವುಗಳು ಸೌಹಾರ್ದತೆಯ ರಾಯಭಾರಿಗಳು, ಅದನ್ನು ನಾವು ಮನಸ್ಸಿನಲ್ಲಿ ಇಡಬೇಕಾಗುತ್ತೆ. ಎಂಥವ್ರಿಗೆ ಒಬ್ಬ ವೈರಿಗೂ ಸಹ ನೀವು ಒಂದು ಪುಷ್ಪಗುಚ್ಛನ್ನು ಕೊಟ್ಟಾಗ ಅದನ್ನ ಮನಸ್ಸಿನಲ್ಲಿ ಪರಿವರ್ತನೆ ಆಗುತ್ತೆ. ಅಯ್ಯೋ ನನ್ನ ವೈರಿನೇ ಬಂದು ನನಗೆ ಕೊಟ್ಟಿದ್ದಾನೆ, ನಾನು ಸ್ವಲ್ಪ ಇಕ್ಕಲ್ ರೆಸ್ಪೆಕ್ಟ್ ಅವನಿಗೆ ತೋರಿಸ್ಬೇಕಂತ ಆ ಕ್ಷಣದಲ್ಲಾದರೂ ಅವನಿಗೆ ಆ ಗೌರವವನ್ನು ಮರೆಮಾಚುವಂತಹ ಒಂದು ಭಾವನೆ ಉಂಟಾಗುತ್ತೆ. ಅಂತಹ ಶಕ್ತಿ ಅವುಗಳಿಗಿದೆ. ಮತ್ತೆ ಜಾಸ್ತಿ ಹೇಳಲ್ಲ, ಯಾಕಂದ್ರೆ ಈ ಸಮಾರಂಭದಲ್ಲಿ ನಾವು ಹೇಳೋದು ಅಥವಾ ನೀವು ಕೇಳೋದು ಜಾಸ್ತಿ ಇರಲ್ಲ. ಮುಖ್ಯವಾಗಿ ಇಲ್ಲಿ ನೋಡೋದು ಜಾಸ್ತಿ ಇರ್ತದೆ. ಇಂಥ ನೋಡೋಕೆ ಇಲ್ಲಿ ಅನೇಕ ಜನ ಇಲ್ಲಿ ಪ್ರಾಯೋಜಕರು ಪ್ರಾಯೋಜಕತ್ವವನ್ನು ಕೊಟ್ಟಿದ್ದಾರೆ ಇಲ್ಲಿ, ಮತ್ತೆ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅನೇಕ ನರ್ಸರಿಯವರು ಇದ್ದಾರೆ, ಅನೇಕ ಇನ್ಪುಟ್ ಕಂಪನಿಯವರು ಇದ್ದಾರೆ, ಮತ್ತೆ ಬೇರೆ ಬೇರೆ ಸಂಶೋಧನೆಗೆ ಸಂಬಂಧಿಸಿದಂತಹ ವಿವರಗಳನ್ನು ನೀಡುವಂತಹ ಸಂಶೋಧನಾಲಯದಿಂದ ಬಂದವರು ಇದ್ದಾರೆ. ಇನ್ನು ಬೇರೆಯವರು ಇದ್ದಾರೆ, ಬ್ಯಾಂಕ್ನವರು ಇದ್ದಾರೆ. ಅವರೆಲ್ಲರೂ ಇಲ್ಲಿ ಬಂದಿದ್ದಾರೆ. ಕಡಿಮೆ ಸಮಯದಲ್ಲಿ ತುಂಬಾ ಬಂದ್ಬಿಟ್ಟು ತಾವು ಮಾಡ್ತಿರುವಂತಹ ಕೆಲಸಗಳನ್ನ, ತಾವು ಮಾಡ್ತಿರುವಂತಹ ಪದಾರ್ಥಗಳನ್ನು ಇಲ್ಲೆಲ್ಲ ತೋರಿಸ್ತಾ ಇದ್ದಾರೆ, ಮಾರಾಟಕ್ಕೂ ಇಟ್ಟಿದ್ದಾರೆ. ಅವರೆಲ್ಲರನ್ನ ಅದಕ್ಕೊಂದು ಒಳ್ಳೆಯ ಅವಕಾಶ ಇದೆ. ಮತ್ತೆ ಇಲ್ಲಿ ಬರುವಂತಹ ಎಲ್ಲ ವ್ಯಕ್ತಿಗಳು, ಇಲ್ಲಿ ಆಗಂತಕರು ಅಥವಾ ನೋಡುವವರು ಅಂತ ಹೇಳ್ತಾರೆ, ಅವ್ರಿಗೂ ಸಹ ಒಳ್ಳೆಯ ಅವಕಾಶ. ಯಾಕಂದ್ರೆ ಒಂದೇ ಸಣ್ಣ ಒಂದು ಕ್ಷೇತ್ರದಲ್ಲಿ, ಸಣ್ಣ ಒಂದು ಈ ಭಾಗದಲ್ಲಿ ಎಲ್ಲವೂ ಅವರಿಗೆ ಸಿಗುತ್ತೆ. ಇಲ್ಲ ಅಂಡರ್ ಒನ್ ಸ್ಕಾಯ್ ಅಂತ ಹೇಳ್ತಾ ಅಥವಾ ಅಂಡರ್ ಒನ್ ಬೇಸ್ ಅಂತ ಹೇಳ್ತಾರಲ್ಲ, ಆ ರೀತಿ ಎಲ್ಲ ಸಿಗುತ್ತೆ. ಅಂದ್ರೆ ಒಂದು ಅವಕಾಶ ಇದೆ, ಅದ್ರ ಸದುಪಯೋಗ ಅಂತ ಮಾಡ್ಕೊಳ್ಳಿ. ಸುಮ್ಮನೆ ಒಂದು ಪ್ಲೆಜರ್ ಟ್ರಿಪ್ ಆಗಬಾರ್ದು, ಇದು ಕಲಿಯುವ ಒಂದು ಅವಕಾಶ ತಮಗೆ. ಬಂದಾಗ ನೋಡ್ತೀರಾ, ಇಲ್ಲ ಪ್ಲೆಜರ್ ಇರುತ್ತೆ, ಬಟ್ ಇಲ್ಲಿ ನೋಡುವ, ಕಲಿಯುವ, ತಿಳಿದುಕೊಳ್ಳುವ, ಬೇರೆಯವರಿಗೆ ತಿಳಿದ ನಂತರ ಅದನ್ನು ಅನುಸರಿಸುವಂತಹ ಒಂದು ಅವಕಾಶ ತಮಗೆ ಇಲ್ಲಿ ಸಿಗುತ್ತೆ. ಅದನ್ನು ಸಮರ್ಥವಾಗಿ ಬಳಸ್ಕೊಳ್ಳುವಂತ ಹೇಳ್ತಾ ಮತ್ತೊಮ್ಮೆ ನಾನು ಇಂತಹ ಒಂದು ಅವಕಾಶವನ್ನು ನನಗೆ ಕೊಟ್ಟಂತಹ ಈ ತೋಟಗಾರಿಕೆ ವಿದ್ಯಾಲಯಕ್ಕೆ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯಕ್ಕೆ, ಮುಖ್ಯವಾಗಿ ಎಲ್ಲ ಇಲ್ಲಿರುವಂತಹ ಎಲ್ಲ ತುಂಬಾ ಇಲ್ಲ ಸಮರ್ಥರಿದ್ದಾರೆ, ಸಮರ್ಥರಿದ್ದಾರೆ. ಅವರೆಲ್ಲರೂ ನನಗೆ ಪರಿಚಿತರು, ಯಾರೊಬ್ಬರು ನನಗೆ ಅಪರಿಚಿತರಲ್ಲ. ಅವರೆಲ್ಲರಿಗೂ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ನನ್ನಲ್ಲಿ ಕರೆಸಿ ನಿಲ್ಲಿಸಿ ಮಾತಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ
ಮತ್ತೆ ವೇದಿಕೆ ಮೇಲಿರುವ ಅವ್ರನ್ನೆಲ್ಲ ನೋಡಿ ಸಾಧಕರು ನೋಡ್ಬಿಟ್ಟು ನಮ್ಗೆ ತುಂಬಾ ಸಂತೋಷ ಆಗುತ್ತೆ. ಅಂಥವ್ರ ಜೊತೆಗೆ ಸಹ ನಾನು ಕೂತಿದ್ದೇನಲ್ಲ ಅಂತ ಹೇಳಿ ನಮ್ಗೆ ಸಂತೋಷ ಆಗುತ್ತೆ. ಅದರಿಂದ ಅವ್ರಿಗೂ ಸಹ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, ತಮಗೆ ಮತ್ತೊಂದು ನಮಸ್ಕಾರ ಮುಗಿಸ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ ಮುಂಬರುವ ದಿನಗಳಲ್ಲಿ. ಬನ್ನೇರುಘಟ್ಟ ಜೈವಿಕ ಉದ್ಯಾನದ ಮೃಗಾಲಯ ಆಸ್ಪತ್ರೆಯ ಸಹಾಯಕಿ ಸಾವಿತ್ರಮ್ಮ ಅವರನ್ನು ಸನ್ಮಾನಿಸಲಾಯಿತು. ವಿಶೇಷವಾಗಿ ಅಲಂಕರಿಸಿದ ಎತ್ತಿನ ಬಂಡಿಯಲ್ಲಿ ಕುಳಿತು ಮಾವು, ನೇರಳೆ ಮತ್ತು ಗೋಡಂಬಿ ತೋಟ ವೀಕ್ಷಣೆಗೆ ಸಾರ್ವಜನಿಕರಿಗೆ ಅವಕಾಶ ಕಲ್ಪಿಸಲಾಗಿತ್ತು. ತೋಟಗಾರಿಕಾ ಮಹಾವಿದ್ಯಾಲಯದ ಡೀನ್ ಜೆಎಸ್ಕೆ ಸ್ವಾಮಿ, ಕೊಯ್ಲೋತ್ತರ ನಿರ್ವಹಣೆ ವಿಭಾಗದ ಪ್ರಾಧ್ಯಾಪಕ ವಾಸುದೇವ್ ಕೆಆರ್, ಕೃಷಿ ವಿಸ್ತರಣಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿ ಡಾ ಶ್ವೇತಾ, ತೋಟಗಾರಿಕೆ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯರಾದ ಎಂ ಶಿವಮೂರ್ತಿ, ಸುಮಿತ್ರಾದೇವಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಗ್ರೀನ್ ಟುಡೇ ಕ್ಲೀನ್ ಟುಮಾರೋ ಅಂತ, ಇಂದಿನ ಹಸಿರು ಮುಂದಿನ ನಾಳೆಯ ಒಂದು ನಿಜ ಜೀವನದ ಮತ್ತು ಶುಭ್ರ ಜೀವನದ ಒಂದು ಪ್ರತೀತಿ ಅಂತ ಹೇಳ್ಬಿಟ್ಟು ಒಂದು ಮಾಡಿದ್ದಾರೆ. 2023ಗೆ ದಿಸ್ ಇಸ್ ದಿ ಸ್ಲೋಗನ್, ಗ್ರೀನ್ ಟುಡೇ ಗ್ರೀನ್ ಟುಮಾರೋ. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರತಿ ವರ್ಷ ಒಂದಾದರೂ ಒಂದು ಗಿಡ ನೆಟ್ಟು ಅದಕ್ಕೆ ಸಾಕಿ ಸಲಹಿ ಪೋಷಣೆ ಮಾಡಿ ಅದು ಬೆಳೆಯೋಂಗೆ ಮಾಡಿದರೆ ಅದಕ್ಕಿಂತ ದೊಡ್ಡ ಕಾರ್ಯ ಯಾವುದೂ ಇಲ್ಲ ಅಂತ ನಾನು ಭಾವಿಸಿದ್ದೀನಿ. ಇಂಥ ಒಂದು ಸಸ್ಯ ಸಂತೆನ ನಾನು ಲಾಸ್ಟ್ ಇಯರ್ ನೋಡಿದ್ದೆ. ಅದಕ್ಕಿಂತ ಈ ವರ್ಷ ಆಗಲೇ ಇದು ಒಂದು 4-5 ಪಟ್ಟು ಮೇಲ್ದರ್ಜೆಗೆ ಏರಿಸಿದ್ದಾರೆ. ಇದಕ್ಕೆಲ್ಲ ಕಾರಣಕರ್ತರು ಅವರ ಮುಂದಾಳು ಜಗದೀಶ್ ರವರು, ಅವರ ಟೀಮು, ಮತ್ತೆ ಸ್ವಾಮಿಯವರ ಮತ್ತೆ ಅವರ ಟೀಮು, ಟೀಚರ್ಸು, ನೀವೆಲ್ಲರೂ ಸೇರಿಸಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎತ್ತರಕ್ಕೆ ಏರಿಸಿರೋದು ತುಂಬ ಸಂತೋಷದಾಯಕ. ಇಂಥ ಒಂದು ಕಾರ್ಯಕ್ರಮಗಳು ಬೇರೆ ಕಾಲೇಜುಗಳಲ್ಲೂ, ನಮ್ಮ ಕೃಷಿ ತೋಟಗಾರಿಕಾ ಕಾಲೇಜುಗಳಲ್ಲೂ ನಡಿಬೇಕು ಅನ್ನೋದು ನನ್ನ ಒಂದು ಭಾವನೆ. ಈ ನಿಟ್ಟಿನಲ್ಲಿ ನಮ್ಮ ಆಡಳಿತ ಮಂಡಳಿ ಮುಖಾಂತರ ಏನು ಅವರಿಗೆ ಸೌಕರ್ಯ ಮತ್ತು ಸಲಹೆಗಳು ಬೇಕಾಗ್ತವೆ ಅನ್ನೋದನ್ನ ನೋಡಿ ಒಂದು ಮಂಡಳಿನಲ್ಲಿ ಚರ್ಚೆ ಮಾಡಿ ಎಲ್ಲ ಕಾಲೇಜುಗಳಲ್ಲೂ ಇಂಥ ಒಂದು ಕಾರ್ಯಕ್ರಮ ನಡೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಒಂದು ಕ್ರಮ ಕೈಗೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ನಾನು ಒಂದು ಭರವಸೆ ಕೊಡ್ತಾ, ನೀವೆಲ್ಲರೂ ಇಲ್ಲಿ ಬಂದಿರೋದು ತುಂಬ ಸಂತೋಷ. ಇನ್ನೂ ಬೇರೆಯವ್ರಿಗೂ ಕೂಡ ಇಂಥ ಕಾರ್ಯಕ್ರಮಗಳ ಪರಿಚಯ ಆಗಬೇಕು. ಈ ಒಂದು ಕಾರ್ಯಕ್ರಮದಿಂದ ಪರಿಸರನ ಯಾವ ರೀತಿ ನಾವು ಉಳಿಸ್ಕೋಬೇಕು, ಪರಿಸರದಿಂದ ನಾವು, ನಮ್ಮಿಂದ ಪರಿಸರ ಅಲ್ಲ, ಅದು ಒಂದು ಮನಗಳ್ಬೇಕು. ನಾವು ಯಾವುದೇ ಕಾರಣಕ್ಕೂ ಪರಿಸರಕ್ಕೆ ವಿರುದ್ಧವಾಗಿ ಯಾವುದೇ ಒಂದು ಕಾರ್ಯಗಳನ್ನೇ ಆಗಲಿ ಕ್ರಮಗಳನ್ನೇ ಆಗಲಿ ಕೈಗೊಳ್ಳಬಾರ್ದು. ಸಸ್ಯ ಇದ್ರೆ ಮಾತ್ರ ಪರಿಸರ ಉಳಿಯುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಸಸ್ಯ ಸಂತೆಯ ಒಂದು ಅಡ್ವರ್ಟೈಸ್ಮೆಂಟ್ ಆಗಲಿ ಅಥವಾ ಬೇರೆ ಯಾವುದೇ ಮುಖಾಂತರಗಳು ಕೂಡ ಮಾಧ್ಯಮದ ಮುಖಾಂತರ ಅವರು ತಿಳ್ಕೊಂಡು ಈ ಒಂದು ಸಸ್ಯ ಸಂತೆಗೆ ಬಂದು ಅವರು ಬರಬೇಕಾದ್ರೆ ಕೇವಲ ಮನೋರಂಜನೆಗೆ ಅಥವಾ ಒಂದು ವಿಶ್ರಾಂತಿಗೆ ಅಥವಾ ಏನೋ ಒಂದು ನೋಡಿ ಅವರ ಮನಸ್ಸನ್ನ ಉತ್ಸಾಹಗೊಳಿಸ್ಕೊಳ್ಬೇಕು ಅಂತ ಬರಬಹುದು. ಆದ್ರೆ ಅವರು ಮತ್ತೆ ಹೋಗ್ಬೇಕಾದ್ರೆ ಈ ಒಂದು ಸಸ್ಯಗಳನ್ನ ಅವರು ಯಾವತ್ತೂ ಬಿಟ್ಟು ಹೋಗೋದಿಲ್ಲ. ಎಲ್ಲರೂ 1 ಅಥವಾ 2 ಸಸ್ಯಗಳನ್ನ ತೆಗೆದುಕೊಂಡೋಗಿ ಅವರ ಪಾಟಲ್ಲೋ ಅಥವಾ ಮನೆ ಮುಂದಿರುವಂತಹ ಜಾಗದಲ್ಲೋ ನೆಡೋದಂತೂ ಖಂಡಿತ ಗ್ಯಾರಂಟಿ. ಈ ಒಂದೊಂದು ವರ್ಷವೂ ಕೂಡ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಬಂದಾಗ ಈ ಹೆಚ್ಚು ನಮ್ಮಲ್ಲಿ ಸಸ್ಯಗಳು ಕಡಿಮೆ ಆಗ್ತಾ ಇರೋದ್ರಿಂದ, ಕಾಡು ಕಡಿಮೆ ಆಗ್ತಾ ಇರೋದ್ರಿಂದ, ಗಿಡ ಮರಗಳು ಕಡಿಮೆ ಆಗ್ತಾ ಇರೋದ್ರಿಂದ ಈ ಒಂದು ಸಸ್ಯ ಸಂತೆ ಅಥವಾ ಅರಣ್ಯ ಸಸ್ಯಗಳನ್ನ ನಾವು ಈ ಒಂದು ಕಾರ್ಯಕ್ರಮಗಳಲ್ಲಿ ಅಥವಾ ಎಕ್ಸಿಬಿಷನ್ಗಳಲ್ಲಿ ನಾವು ಹಾಕಿದಾಗ ಎಷ್ಟು ಒಂದು 100% ಅದು ಉಪಯೋಗ ಆಗದೆ ಇದ್ರೂ ಕೂಡ ಒಂದು 25% ಆದ್ರೂ ಖಂಡಿತ ಉಪಯೋಗ ಆಗುತ್ತೆ. ಮತ್ತೆ ಮರುಬಳಕೆ ಮತ್ತೆ ಈ ಕಾರ್ಯಕ್ರಮಗಳ ಆಯೋಜನೆಯಿಂದ ಹೆಚ್ಚು ಜನಗಳನ್ನ ತಲುಪುವಂತ ಸಾಧ್ಯತೆ ಜಾಸ್ತಿ ಇದೆ. ಅದರಲ್ಲೂ ನಮ್ಮ ದೇಶದಲ್ಲಿ ಬೇರೆ ದೇಶಕ್ಕೆ ಹೋಲಿಸಿದಾಗ ನಮ್ಮ ದೇಶದಲ್ಲಿ ಭೌಗೋಳಿಕವಾಗಿ ಹೆಚ್ಚು ಸಮೃದ್ಧವಾದ ಹಸಿರು ಮತ್ತು ಮಳೆ, ಒಂದು ಫಲವತ್ತಾದ ಸಮೃದ್ಧಿಯಾದ ಭೂಮಿ ಇರುವಂತ ಒಂದು ದೇಶ ಅಂದ್ರೆ ಅದು ಇಂಡಿಯಾ. ಅದನ್ನ ಸದ್ಬಳಕೆ ಮಾಡಿಕೊಳ್ಳುವಂತ ಪ್ರಯತ್ನ ನಾವು ಇನ್ನೂ ಹೆಚ್ಚು ಮಾಡಬೇಕಾಗಿದೆ. ಆ ಪ್ರಯತ್ನವನ್ನು ಮಾಡಿದಾಗ ಹೆಚ್ಚು ಹಸಿರನ್ನು ಕಾಣ್ಬೋದು, ಹೆಚ್ಚು ನೀರನ್ನು ಕಾಣ್ಬೋದು, ಹೆಚ್ಚು ಆಮ್ಲಜನಕವನ್ನ ಕಾಣ್ಬೋದು. ಅದು ಬೆಂಗಳೂರಿನಂತ ನಗರದಲ್ಲಂತೂ
ಈ ಒಂದು ಸಸ್ಯದಂಡೆ ಆಚರಿಸಿರೋದು ತುಂಬಾ ಅನುಕೂಲಕರವಾಗುತ್ತೆ. ಅಲ್ಲಿನ ನಾಗರಿಕರು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಿಂದ ಪ್ರಯೋಜನ ಪಡ್ಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಇದೆ. ಅತಿಥಿಗಳು ತುಂಬಾ ಚೆನ್ನಾಗಿ ಹೇಳಿದ್ರು. ಡಾಕ್ಟರ್ ಕಿತ್ತನಮನಿ ಸರ್ ಬಗ್ಗೆ ನಮಗೆಲ್ಲ ಗೊತ್ತಿದೆ, ನಾವು ಅವ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ. ಯಾಕಂದ್ರೆ ನನಗೆ ಅವರ ಒಂದು ಮಾರ್ಗದರ್ಶನ ಹೆಚ್ಚಾಗಿದೆ. ನಾನು PhD ಆದಮೇಲೆ ನಾನು ಕಸಿ ಮಾಡೋದು ಕಲಿದು ಮತ್ತು ಕಾನ್ಫಿಡೆನ್ಸ್ ಬಂದಿದ್ದು ಅವರ ಒಂದು ಮಾರ್ಗದರ್ಶನದಲ್ಲಿ. ಅವರ ಒಂದು ತೋಟಕ್ಕೆ ಒಂದು ಕಸಿ ಮಾಡಬೇಕಂತೇಳಿ ಕಳಿಸಿದ್ರು. ನನಗೊಂದು ಅಂಜಿಕೆ ಇತ್ತು ಟಾಪ್ ವರ್ಕಿಂಗ್ ಮಾಡ್ಬೇಕಂತೇಳಿ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಹೇಳಿದಾರೆ ಅಂದಮೇಲೆ ನಾನು ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ, ಹೋಗಿ ಮಾಡಿದೆ. ಇವತ್ತಿನವರೆಗೂ ನನಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ, ನಾನು ಕಸಿ ಗ್ರಾಫ್ಟಿಂಗ್ ಮಾಡ್ಬೋದು, ಬಡ್ಡಿಂಗ್ ಮಾಡ್ಬೋದು ಅಂತೇಳಿ. ಅವರ ಒಂದು ಪ್ರೇರಣೆಯಿಂದಲೂ ನಾನು ಇದುವರೆಗೂ ಎಲ್ಲಿ ಹೋದ್ರೂ ನಾನು ನರ್ಸರಿನ ಪ್ರಾರಂಭ ಮಾಡ್ತೀನಿ. ಅದು ಒಂದು ರೈತರಿಗೆ ಉಪಯೋಗ ಆಗಬೇಕು, ಒಳ್ಳೆ ಗಿಡಗಳನ್ನು ಕೊಡಬೇಕು ಅನ್ನೋ ಉದ್ದೇಶದಲ್ಲಿ ಅವರ ಮಾರ್ಗದರ್ಶನದಲ್ಲೇ ನಾನು ಯಾವುದೇ ಕಾಲೇಜಿಗೆ ಹೋದ್ರೂ ಒಂದು ನರ್ಸರಿನ ಕಂಟಿನ್ಯೂ ಆಗಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೇವೆ. ಒಟ್ಟಿನಲ್ಲಿ ಬೆಂಗಳೂರಿನ ವಿದ್ಯಾರಣ್ಯಪುರದ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಪರಿಸರ ದಿನಾಚರಣೆ ಹಾಗೂ ಸಸ್ಯ ಸಂತೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಇದಾಗಿತ್ತು ಈ ಹೊತ್ತಿನ ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ವಿಷಯಗಳೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.